ಇದು ಬಹಳ ಅವಶ್ಯಕತೆ ಇದ್ದಿದ್ದ ಸಾರ್ವಜನಿಕ ವಿಚಾರಣೆಯ ಒಂದು ವೇದಿಕೆ. ನೀವು ನೊಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅಧಿಕಾರಿಗಳು, ನ್ಯಾಯಾಲಯಗಳು, ಸರ್ಕಾರ ನಿಮ್ಮ ನೆರವಿಗೆ ಕಾನೂನಿದ್ದರೂ, ಸಂವಿಧಾನ ಆಶಯಗಳಿದ್ದರೂ, ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ದೀನ ದಲಿತರಿಗೆ ಮಾನವೀಯ ಹಕ್ಕುಗಳನ್ನು ಕೊಟ್ಟು ಈ ಸ್ವತಂತ್ರ ಭಾರತ ದೇಶದಲ್ಲಿ ಜೀವಿಸಿ ಸಮಾನರಾಗಿ ಎಲ್ಲರೂ ಸಮಾನರು, ಅದು ಸಂವಿಧಾನದಲ್ಲಿದೆ. ನಿಜ ಜೀವನದಲ್ಲಿ ಸಮಾನತೆ ಶತಮಾನಗಳಿಂದ ನೊಂದವರಿಗೆ ಸಿಕ್ಕಲಿಲ್ಲ. ಇದು ಅನ್ಯಾಯದ ಪರಮಾವಧಿ. ನಮ್ಮ ನ್ಯಾಯಾಲಯ ಕೂಡ ಇದನ್ನು ನೋಡ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ದುಃಖ, ಖೇದವಾದ ವಿಚಾರ. ನಾವೆಲ್ಲ ಸಾಮಾನ್ಯ ಜನರು ರಾಜಕೀಯ ಮುತ್ಸದ್ದಿಗಳು, ಬುದ್ಧಿಜೀವಿಗಳು, ಸ್ವತಂತ್ರ ಹೋರಾಟಗಾರರು, ಕಷ್ಟಕರ್ಮಿಗಳು, ಸಾಹಿತಿಗಳು ಎಲ್ಲರಿಗೂ ಒಂದು ಗಾಢವಾದ ನಂಬಿಕೆ, ಒಂದು ನ್ಯಾಯಾಂಗದ ಮೇಲೆ ಅಚಲವಾದ ನಂಬಿಕೆ ಇತ್ತು. ನಮಗೆ ನ್ಯಾಯ ಧರ್ಮದ ಅಡಿಯಲ್ಲಿ ಸಿಗುತ್ತೆ. ಬಕಪಕ್ಷಿಗಳಾಗಿ ಕಾದು ಕಾದು ಶತಮಾನಗಳಿಂದ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಗಮನಾರ್ಹವಾಗಿರ್ತಕ್ಕಂಥ ವಿಚಾರ, ನ್ಯಾಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಈ ದೇಶದ ಸಮಸ್ತ ಜನರಿಗೆ, ವಿಶೇಷವಾಗಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ, ತುಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ಜನರಿಗೆ ಈ ನ್ಯಾಯವನ್ನ ನೀಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಆ ಕನಸು ನನಸಾಗಲಿಲ್ಲ. ಕಾರಣ ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ, ನ್ಯಾಯಾಂಗದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಕ್ಕೆ ಆಗದೇ ಇರ್ತಕ್ಕಂತಹ ವ್ಯಕ್ತಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಆದ್ರಿಂದ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ನ್ಯಾಯಾಲಯದ ನ್ಯಾಯಾಧೀಶರು ಭಾಷಣಗಳು ಉದ್ದಕ್ಕೂ ಕೂಡ ಭಾಷಣ ಮಾಡ್ತಾರೆ. ಅಂದ್ರೆ ಅಂಬೇಡ್ಕರ್ ಅವರ ಚಿಂತನೆ, ತತ್ವ, ತಾತ್ಪರ್ಯ, ಸಮಾನತೆ, ದೀನದಲಿತರ ಬಗ್ಗೆ, ಹಿಂದುಳಿದ ಜನಾಂಗದ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕು ಅಂತ ಒತ್ತಿ ಒತ್ತಿ ಹೇಳಿರ್ತಕ್ಕಂಥ ಪ್ರಸ್ತಾವನೆ ವಿಚಾರವನ್ನ 13 ಜನ ನ್ಯಾಯಮೂರ್ತಿಗಳು ಕೇಶವಾನಂದ ಭಾರತಿ ಕೇಸ್ನಲ್ಲಿ ವ್ಯಾಖ್ಯಾನಿಸಿ ಪ್ರಪಂಚದಲ್ಲೇನೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪನ್ನ ನೀಡಿದ ಕೀರ್ತಿ, ಘನತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಂದಿಗೂ ಕೂಡ ಇದೆ. ಆದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು 73ನೇ ಇಸ್ವಿಯಲ್ಲಿ ಗಮನಾರ್ಹವಾಗಿರ್ತಕ್ಕಂಥ, ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪನ್ನು ಮರೆತು ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಉದ್ಭವ ಆಗುತ್ತದೆ.
ಸಮಾನತೆ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಸಂವಿಧಾನದ ಮೂಲಭೂತ ತತ್ವ ಅಂತ ಹೇಳಿದ್ದಾರೆ. ಮೂಲಭೂತ ತತ್ವಕ್ಕೆ ವಿರೋಧವಾಗಿ ಕಾಯ್ದೆಗಳನ್ನ, ಇಲ್ಲದೆ ಇರ್ತಕ್ಕಂಥ ವಿಷಯಗಳನ್ನ ವ್ಯಾಖ್ಯಾನಿಸಿ ತೀರ್ಪುಗಳನ್ನ ನೀಡಿ ಅನ್ಯಾಯಕ್ಕೆ ತುಳಿತರಾಗಿರ್ತಕ್ಕಂಥ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ನ್ಯಾಯಾಧೀಶರು ಯಾವ ನ್ಯಾಯಾಧೀಶರು ಅಂತ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಈ ವಿಚಾರವನ್ನ ಬಹಳ ನೋವಿನಿಂದ, ಬಹಳ ಜವಾಬ್ದಾರಿಯುತವಾಗಿ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ಎಚ್ಚರಿಕೆಯ ಗಂಟು ಅಂತ ಈ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ, ನ್ಯಾಯಮೂರ್ತಿಗಳಿಗೆ, ಒಬ್ಬ ಮಾಜಿ ವಿಶ್ರಾಂತ ನ್ಯಾಯಮೂರ್ತಿಯಾಗಿ ಜವಾಬ್ದಾರಿಯುತವಾಗಿ ಎಚ್ಚರಿಕೆಯ ಗಂಟನ್ನ ನ್ಯಾಯಾಂಗದ ನ್ಯಾಯಮೂರ್ತಿಗಳಿಗೆ ನೀಡ್ತಾ ಇದ್ದೀನಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಯಾವ ಸ್ವಾತಂತ್ರ್ಯ? ಯಾರಿಗೆ ಸ್ವಾತಂತ್ರ್ಯ? ಆರ್ಥಿಕ ಸ್ವಾತಂತ್ರ್ಯ ಇಲ್ಲತಕ್ಕಂಥದ್ದು ಸ್ವಾತಂತ್ರ್ಯನ? ಆದ್ರೆ ಸ್ವಾತಂತ್ರ್ಯ ನಿಮಗೆ ಬೇಡವಾ? ಹರಿಜನರಿಗೆ ಬೇಡವಾ? ಗಿರಿಜನರಿಗೆ ಬೇಡವಾ? ಬಡ ಬುಡಕಟ್ಟು ಜನರಿಗೆ ಬೇಡವಾ? ರೈತನಿಗೆ ಬೇಡವಾ? ಕೃಷಿ ಕಾರ್ಮಿಕನಿಗೆ ಬೇಡವಾ? ಅವರೆಲ್ಲ ಈ ದೇಶದ ಪ್ರಜೆಗಳಲ್ಲವಾ? ಮನುಷ್ಯರಲ್ಲವಾ? ಅವರ ಕುಟುಂಬಗಳ ಮಕ್ಕಳು ವಿದ್ಯಾಭ್ಯಾಸ ಬೇಡವಾ? ಅವ್ರಿಗೆ ಆರೋಗ್ಯ ಬೇಡವಾ? ಅವರ ಅಧಿಕಾರ ಬೇಡವಾ? ಹಾಗಾದ್ರೆ ಏನು ಅರ್ಥ? ಏನು ನೀವು ವ್ಯಾಖ್ಯಾನಿಸ್ತಿದ್ದೀರಿ? ಏನು ಅರ್ಥೈಸ್ಕೊಂಡಿದ್ದೀರಿ ನೀವು ಸಂವಿಧಾನದ ಬಗ್ಗೆ, ನಿರ್ದೇಶಕ ತತ್ವಗಳ ಬಗ್ಗೆ? ನಿರ್ದೇಶಕ ತತ್ವ ಅನುಚ್ಛೇದ 46 ಏನು ಹೇಳ್ತದೆ? ಏನ್ ಹೇಳ್ತದೆ? ಗಮನ ಇಲ್ವಾ ನಿಮಗೆ? ನಿರ್ದೇಶಕ ತತ್ವಗಳನ್ನ ಬದಿಗೆ ಇಟ್ಟು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಜವಾಬ್ದಾರಿ, ಅಧಿಕಾರ ಯಾರು ನೀಡಿದ್ರು ನಿಮಗೆ ನ್ಯಾಯಾಧೀಶರಿಗೆ ಅಂತ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ಉತ್ತರ ನೀಡ್ತಕ್ಕಂತಹ ಅವಶ್ಯಕತೆ ಇದೆ. ಅವರು 46ನೇ ಅನುಚ್ಛೇದದಲ್ಲಿ ಹೇಳ್ತಾರೆ, ಆರ್ಥಿಕ ನ್ಯಾಯವನ್ನ ಪಡೆಯತಕ್ಕಂಥದ್ದಕ್ಕೆ ಜವಾಬ್ದಾರಿಯುತವಾಗಿ ಜನರಿಂದ ಚುನಾಯಿತರಾಗಿರ್ತಕ್ಕಂಥ ವಿಧಾನಸಭೆ ಸದಸ್ಯರು ಮತ್ತು ಸಂಸತ್ ಸದಸ್ಯರುಗಳು ಶಾಸನಗಳನ್ನ ಮಾಡಿ ಸಂವಿಧಾನವನ್ನ ಅನುಷ್ಠಾನಕ್ಕೆ ತರ್ತಾ ಸಂವಿಧಾನಬದ್ಧವಾದ ಕರ್ತವ್ಯವನ್ನು ನಿರ್ವಹಿಸಿ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಮ್ಮನ್ನು ಆಳ್ತಕ್ಕಂತಹ ರಾಜಕೀಯ ಪಕ್ಷಗಳಿಗೆ ಮಾತ್ರ ಸಾಧ್ಯ ಇಲ್ಲ, ಅವ್ರದೇ ಅಲ್ಲ. ಈ ಜವಾಬ್ದಾರಿ ಕಾರ್ಯಾಂಗಕ್ಕಿದೆ. ಯಾಕೆ IAS IPS ಆಫೀಸರ್ ನಾವು ನೇಮಕ ಮಾಡ್ಕೊಳ್ತಿದ್ದೀವಿ? ಸಮಾಜದ ಬಗ್ಗೆ ಕಳಕಳಿ, ಸಮಾಜದ ಆಗುಹೋಗುಗಳು, ಮಾನವಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಾಮಾಜಿಕ ಶಾಸ್ತ್ರ ಅರಗಿಸಿ ಕರಗಿಸಿಕೊಂಡು ಜೀರ್ಣ ಮಾಡಿಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ಬುದ್ಧಿಜೀವಿಗಳು IAS IPS ಆಫೀಸರ್ ಅಂತ ನಾವು ಆಡಳಿತದಲ್ಲಿ ಅವ್ರು ಇಟ್ಕೊಂಡಿರೋದು. ಅದೇ ರೀತಿ ರಾಜಕೀಯ ಪ್ರತಿನಿಧಿಗಳ ಚುನಾಯಿಸುವುದು ಹೇಗೆ? ಇದು ಬೇರೆ ಮಾರ್ಕೆಟ್ ಆಗೋಗ್ಬಿಟ್ಟಿದೆ, ಇವಾಗ ಸರಕಾಗೋಗ್ಬಿಟ್ಟಿದೆ. ನಿಮ್ಮ ಹಕ್ಕು ಹಣ ಕೊಟ್ರೆ, ಸಾರಾಯಿ ಕೊಟ್ರೆ, ಒಡನೆ ಕೊಟ್ರೆ ನಿಮ್ಮ ಹಕ್ಕನ್ನು ಮಾಡ್ಕೊಳ್ತಿದ್ದೀರಿ. ನೀವು ನಿಮ್ಮನ್ನ ಪ್ರಶ್ನಿಸ್ತಕ್ಕಂಥ ಜನ ವಿಧಾನಸಭೆಯಲ್ಲಿ ಇದ್ದಾರ? ರಿಸರ್ವೇಶನ್ ಅಲ್ಲಿ ಹೋಗಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಕಾಳಜಿ ಇದೆಯಾ? ರೈತರ ಬಗ್ಗೆ ಕಾಳಜಿ ಇದೆಯಾ? ದೀನದಲಿತರ ಬಗ್ಗೆ ಪಿಟಿಷನ್ ಕಾಯ್ದೆ 78ರಲ್ಲಿ ಕಾಯ್ದೆಯನ್ನ ಮಾಡಿದ್ರು. 79ನೇ ಇಸ್ವಿಯಿಂದ ಜಾರಿಗೆ ಬಂದಿದೆ, ವಿಶ್ಲೇಷಣೆ ಮಾಡಿದ್ದಾರೆ. ಯಾಕೆ ಇದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ? ಯಾಕೆ ಆಗಲಿಲ್ಲ? ಯಾರ ಕಾರಣೀಭೂತರು ಅಂತ ವಿಶ್ಲೇಷಣೆ ಮಾಡಿದ್ದೀರಿ. ಸರ್ಕಾರದವ್ರು ಬರಬೇಕಾಗಿತ್ತು, ಇವತ್ತು ಬಂದಿಲ್ಲ. ನೀವು ಬಂದಿಲ್ಲ ಅಂತ ಹೇಳಿ ಜವಾಬ್ದಾರಿಯನ್ನ ನೀವು ನಿರ್ವಹಿಸದೆ ಇದ್ರೆ ಜನ ನಿಮ್ಮನ್ನು ಬಿಡಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ಪತ್ರಿಕೆಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಜನಪ್ರತಿನಿಧಿಗಳು ನಮ್ಮ ಸೇವಕರು.
ನ್ಯಾಯಾಧೀಶರು ನಮ್ಮ ಸೇವಕರು, ಜನರ ಸೇವಕರು. ನೌಕರಿಶಾಹಿ ಅಧಿಕಾರಿಗಳು ನಮ್ಮ ಸೇವಕರು. ಯಾಕೆ ಸೇವಕರು ಅಂತೀವಿ? ಯಾಕೆ ಡೆಫಿನೇಷನ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತೀವಿ? ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿದ್ರೆ ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಜನ ನೀವು. ನೀವಿಲ್ಲದಿದ್ದರೆ ಅವರಿಗೆ ಬೇಡ. ಅವರು ಕಾರ್ನಲ್ಲಿ, ಏರ್ ಕಂಡೀಷನ್ ನಲ್ಲಿ, ಬಂಗ್ಲಾದಲ್ಲಿ, ಏರೋಪ್ಲೇನ್ ನಲ್ಲಿ ಹೋಗೋದಕ್ಕೆ ನಿಮ್ಮ ಹಣದಿಂದ, ನಿಮ್ಮ ಟ್ಯಾಕ್ಸ್ ಮನಿಯಿಂದ, ಟ್ಯಾಕ್ಸ್ ಪ್ರತಿಯೊಬ್ಬನು ಕೊಡ್ತಿದ್ದೀರಿ. ಇವತ್ತು ಹೋಟೆಲ್ಗೆ ಹೋಗಿ ಒಂದು ಕಾಫಿ ಕುಡಿದರೆ GST ಆಗ್ತಾನೆ, ಸೆಂಟ್ರಲ್ ಗವರ್ಮೆಂಟ್ಗೆ ಮತ್ತು ಸ್ಟೇಟ್ ಗವರ್ಮೆಂಟ್ಗೆ. ನೀವು ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ಗೆ ಒಳಪಟ್ಟಿರುವುದಿಲ್ಲ ನೀವೆಲ್ಲ. ಆದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ನೀವು ಹಣ ಕೊಟ್ಟಿದ್ದೀರಿ ಸರ್ಕಾರದ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ನ್ಯಾಯಾಧೀಶರಿಗೆ. ಇದನ್ನು ಅರ್ಥಕೋಬೇಕಾಗಿದೆ. ನಿಮ್ಮ ಕಷ್ಟದ ಬೆವರಿನಿಂದ ಬಂದಿರತಕ್ಕಂಥ ಹಣದಿಂದ ನೀವೆಲ್ಲ ಮೆರಿತಾ ಇದ್ದೀರಿ. ಅವನ್ನ ಮರೆತು ಬಿಟ್ಟು ನ್ಯಾಯ ಧರ್ಮವಿಲ್ಲದೆ ನ್ಯಾಯ ತೀರ್ಪುಗಳನ್ನು ನೀಡ್ತಿದ್ದೀರಿ. ನೀವು ಇದನ್ನ ಸಹಿಸುವುದಿಲ್ಲ ಜನರು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀವಿ. ಈ ಕಾಯ್ದೆ ಮಾಡಿದ್ರಲ್ಲ, ಈ ಕಾಯ್ದೆಯನ್ನ ಅನುಷ್ಠಾನಕ್ಕೆ ಜವಾಬ್ದಾರಿ ಕೊಟ್ಟಿದ್ದು ಯಾರಿಗೆ? ಸಹಾಯಕ ಆಯುಕ್ತರು. ನೀವು ಹೋಗಿ ಅರ್ಜಿಯನ್ನು ಹಾಕ್ಬೇಕಾಗಿರ್ತಕ್ಕಂಥದ್ದು ಪ್ರಮೇಯ ಇಲ್ಲ. ಸ್ವಯಂವಾಗಿ ಈ ರೀತಿಯ ಹರಿಜನ, ಗಿರಿಜನರ ಗ್ರಾಂಟೆಡ್ ಲ್ಯಾಂಡ್ ಅನ್ನ ಮಾರಿರ್ತಕ್ಕಂಥವರು, ಮಾರಿರುವುದು ಗ್ರ್ಯಾಂಡ್ ಕಂಡೀಷನ್ಗೆ ಒಳಪಟ್ಟು ಮಾರಿದ್ದಾರೆ ಅಂತ ಹೇಳಿದ್ರೆ ಸುಮೋಟೋ ಅವರೇ ಕ್ರಮ ತಗೊಳ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಅಸಿಸ್ಟೆಂಟ್ ಕಮಿಷನರ್ಗಿದೆ. ಎಷ್ಟು ಕೇಸ್ಗಳನ್ನ ನೀವು ಸುಮೋಟೋ ತಗೊಂಡಿದ್ದೀರಿ? ಯಾಕೆ ತಗೊಳ್ಳಿಲ್ಲ? ಹಕ್ಕನ್ನ ಈ ಜನರಿಗೆ ಕೊಟ್ಟಾಗ ಕಾಯ್ದೆಯಲ್ಲಿ ಇದನ್ನ ಸಂವಿಧಾನಬದ್ಧವಾದ ಆಡಳಿತವನ್ನ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸರ್ಕಾರಗಳು ನಿರ್ವಹಿಸಬೇಕಾಗಿರ್ತಕ್ಕಂತಹ ಕೆಲಸವು ಸಂವಿಧಾನಬದ್ಧವಾದ ಕೆಲಸ ಅವ್ರಿಗಿದ್ರೆ, ಅರ್ಜಿಗಳನ್ನ ಕೊಟ್ಟರೂ ಕೂಡ ನಮ್ಮ ಜಮೀನು ಗ್ರಾಂಟೆಡ್ ಲ್ಯಾಂಡ್ ಇದು, ನಮ್ಮ ತಾತನಿಗೆ, ನಮ್ಮ ಅಪ್ಪನಿಗೆ ಗ್ರಾಂಟ್ ಮಾಡಿದ್ರು, ಫ್ರೀ ಗ್ರಾಂಟ, ಗೋಮೋರ್ ಫುಡ್ ಸ್ಕೀಮ, ಬಹುರಕ್ಕಮ, ಇನಾಮ್ ಲ್ಯಾಂಡ, ಯಾವ ಲ್ಯಾಂಡ್ ಅಂತ ಡೆಫಿನೆಟ್ ಆಗಿ ಆಕ್ಟ್ ಅಲ್ಲಿ ಬಹಳ ಕೂಲಂಕುಷವಾಗಿದೆ. ಇಂಗ್ಲಿಷ್ ಓದಕ್ ಅರ್ಥ ಆಗಲ್ವಾ? ಅರ್ಥೈಸ್ಕೊಳಕ್ ಆಗಲ್ವಾ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅರ್ಥೈಸಿ ಅಂತ ಹೇಳಿ ವಕೀಲರನ್ನ ಕೇಳಕ್ ಆಗಲ್ವಾ? ವಕೀಲರಿಲ್ಲ ಅಂದ್ರೆ ಮೇಲಧಿಕಾರಿಗಳ ಹತ್ರ ತಿಳ್ಕೊಳಕ್ ಆಗಲ್ವಾ? ತಿಳ್ಕೊಂಡು ಕೆಲಸ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ನಿಮ್ಗಿಲ್ವಾ? ಕೆಲಸ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ನಿಮಗೆ ಕೊಟ್ಟಾಗ ನಿರ್ವಹಿಸದೇ ಇದ್ದಾಗ ಎಂತಹ ನೀನು ಅಧಿಕಾರಿ, ಎಂತಹ ಪಬ್ಲಿಕ್ ಸರ್ವೆಂಟ್ ನೀನು? ಡಿರ್ಲಿಕ್ಷನ್ ಆಫ್ ಡ್ಯೂಟಿ. ಅವರನ್ನೆಲ್ಲ ಅದಕ್ಕೆ ಮೇಲೆ ಕ್ರಮ ತೆಗೆದುಕೊಂಡು ಮೇಲಿನ ಕಂದಾಯ ಸಚಿವರು ಮತ್ತು ಚೀಫ್ ಮಿನಿಸ್ಟರು ಕ್ರಮಕ್ಕೆ ಒಳಪಡಿಸಿ ಅವರನ್ನೆಲ್ಲ ಆ ಕೆಲಸದಿಂದ ವಜಾ ಮಾಡಿಸಬೇಕಾಗಿರ್ತಕ್ಕಂಥ ಇದು. ಅದು ಮಾಡಲಿಲ್ಲ. ಬರೀ ಕಂದಾಯ ಸಚಿವರು ಮೆರೀತಾ ಇದ್ರೆ, ನಾವು ಪ್ರಗತಿಪರ ಸರ್ಕಾರ ಅಂತ ಹೇಳ್ಕೊಳ್ತಾ ಇದ್ರೆ, ಈ ಜನರ ಬದುಕನ್ನು ಏನ್ ನೋಡ್ತಾ ಇದ್ದೀರಿ? ಇದರ ಬಗ್ಗೆ ಯಾರಾದರೂ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ? ಯಾಕೆ ಮಾತಾಡಲಿಲ್ಲ? ಯಾಕೆ ಟಿಪ್ಪಣಿ ಮಾಡಲಿಲ್ಲ? ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನವರು ತೀರ್ಪು ಅಸಂಬದ್ಧವಾದ, ಅಸಂವಿಧಾನಿಕವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತೀರ್ಪುಗಳ ವಿರೋಧವಾಗಿ ತೀರ್ಪುಗಳನ್ನು ನೀಡಿದಾಗ ಅದರ ಬಗ್ಗೆ ಯಾಕೆ ಚಕಾರ ಮಾಡಲಿಲ್ಲ? ಪುಸ್ತಕದ ಪೇಪರ್ನಲ್ಲಿ ಬರೀಲಿಲ್ಲ, ಟೆಲಿವಿಷನ್ ನಲ್ಲಿ ಮಾತಾಡಲಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ತೀರ್ಪು ಕೊಟ್ರೆ ಅಸಮಂಜಸವಾಗಿರ್ತಕ್ಕಂಥ ತೀರ್ಪನ್ನು ನೀಡಿದರೆ, ಸಂವಿಧಾನಬದ್ಧವಾದ ತೀರ್ಪನ್ನು ನೀಡಲಿಲ್ಲ ಅಂದ್ರೆ ಜನರು ಒಪ್ಪುತ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಈ ಸಮಾವೇಶನೆ ಸಾಕ್ಷಿ ನಿಮಗೆ ವಿರೋಧವಿದೆ ಅಂತ ಹೇಳಿ. ಇದು ನಿಲ್ಲಲ್ಲ. ಇಲ್ಲಿ ಫುಲ್ ಸ್ಟಾಪ್ ಅಲ್ಲ ಇದು.
ಇದು ಪ್ರಾರಂಭ. ಇನ್ನು ಮುಂದೆ ನದಿಗಳ ಪ್ರವಾಹ. ಅರ್ಥ ಮಾಡ್ಕೋಬೇಕಾಗಿದೆ, ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ, ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿದೆ, ನ್ಯಾಯಮೂರ್ತಿಗಳು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ನಿಮ್ಮ ಕೈ ಮೀರಿ ನಿಮ್ಮ ಎಕ್ಸಿಸ್ಟೆನ್ಸ್ಗೆ ತಾಪತ್ರಯ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಸ್ವತಂತ್ರ ಭಾರತ ದೇಶ ಇದು, ಎಲ್ಲರೂ ಸಮಾನರು ಅಂತ ಹೇಳಿರ್ತಕ್ಕಂಥ ಅಂಬೇಡ್ಕರ್ ಅವರ ಅನುಚ್ಛೇದ 14. ಎಲ್ಲರೂ ಆರ್ಥಿಕ ಸ್ವಾವಲಂಬನೆ ಬೇಕು ಅಂತ ಹೇಳಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು. ಎಲ್ಲರಿಗೂ ಸಾಮಾಜಿಕ ನ್ಯಾಯ ನೀಡಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು. ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಹಿಂದುಳಿದ ಜನರಿಗೆ ಅಧಿಕಾರದಲ್ಲಿ, ರಾಜಕೀಯದ ಅಧಿಕಾರದಲ್ಲಿ, ಆರ್ಥಿಕ ಸ್ವಾವಲಂಬನೆ, ಸರ್ಕಾರದ ಉದ್ಯೋಗದಲ್ಲಿ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಕ್ಕಂಥದ್ದು, ಈ ಜನರನ್ನ ಪ್ರಶ್ನಿಸ್ತಕ್ಕಂಥ ಆ ವಕೀಲರನ್ನ ನ್ಯಾಯಾಧೀಶರನ್ನಾಗಿ ಮಾಡಬೇಕು ಅಂತಕ್ಕಂಥ ಗಾಢವಾದ ಜವಾಬ್ದಾರಿ ಸಂವಿಧಾನದಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಅವರು ಅರ್ಥ ಮಾಡ್ಕೋಬೇಕಾಗಿದೆ. ದುರಂತ ಈ ದೇಶದ್ದು. ನಿಮ್ಮನ್ನ ಪ್ರಶ್ನಿಸ್ತಕ್ಕಂಥ ಜನರು ನಿಮ್ಮನ್ನ ಬರ್ತಿ ಬಿಟ್ಟಿದ್ದಾರೆ. ಗುಡಿಸಲುಗಳಲ್ಲಿ ದೀಪವಿಲ್ಲದೆ, ಶೌಚಾಲಯಗಳಿಲ್ಲದೆ, ಬೆಳಕಿಲ್ಲದೆ, ಕುಡಿಯುವ ನೀರಿಲ್ಲದೆ ವಾಸ ಮಾಡ್ತಕ್ಕಂತಹ ಜನರ ಸಂಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾ ಇರ್ತಕ್ಕಂತಹ ರಾಜಕಾರಣಿ, ರಾಜಕೀಯ ಪಕ್ಷಗಳು, ಸರ್ಕಾರಗಳು ಎಂತಹ ಸರ್ಕಾರ? ಇದನ್ನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ಎಂತ ನ್ಯಾಯಾಂಗ? ಅದ ನ್ಯಾಯಾಂಗ ಅನ್ಬೇಕೆ? ನ್ಯಾಯ ತೀರ್ಪುಗಳು ಧರ್ಮದಾದಿಯಲ್ಲಿ ನಡೀತಿದೆಯೇ? ಯಾವ ರೀತಿ ನೀವು ಮಾರಿದ್ದೀರಿ? ಯಾಕೆ ಮಾರಿದ್ದೀರಿ? ಎಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯಂದರು ಮಾರಿದ್ದಾರೆ? ಅನಕ್ಷರಸ್ಥರು. ಒಂದು ಗ್ರಾಮದಲ್ಲಿ ಹರಿಜನ ಗಿರಿಜನ ಕೇರಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಇವಾಗ ಓಟಿಗೆ ಕೇಳಕ್ಕೆ ಹೋಗ್ತಾರೆ. ಅವರ ಮನೆಯಲ್ಲಿ ಕೂತ್ಕೊಂಡು ಅವರು ಸಂಕಷ್ಟಗಳನ್ನು ಕೇಳ್ತಕ್ಕಂತಹ ಮನೋಭಾವನೆ ನಿಮಗಿದೆಯಾ? ಅವರು ಜನರಲ್ವಾ? ಮನುಷ್ಯರಲ್ವಾ? ಅವರು ಮಾರಿರುವುದು 100 ರೂಪಾಯಿಗೆ, 50 ರೂಪಾಯಿಗೆ ಆ ಜಮೀನು. ಆದ್ದರಿಂದ ಯಾವುದೋ ಕಾಲದಲ್ಲಿ ತಾತ ಮುತ್ತಾಂದ್ರು ಮಾರಿರ್ತಕ್ಕಂತಹ ಜಮೀನನ್ನ ನೀವು ವಾಪಸ್ ಪಡೆಯಬಹುದು ಅಂತ ಹೇಳಿ ಶಾಸನವನ್ನ ಮಾಡಿದ್ದಾರೆ. ಶಾಸನವನ್ನ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಎಲ್ಲ ಕಲಮಗಳು ಭೂಮಿ ಗ್ರಾಂಟ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಗ್ರಾಂಟೆಡ್ ಲ್ಯಾಂಡ್ ಅಂದ್ರೆ ಏನು ಹೇಳಿದ್ದಾರೆ. ಯಾವ್ಯಾವ ಲ್ಯಾಂಡ್ಸ್ ಗ್ರಾಂಟೆಡ್ ಲ್ಯಾಂಡ್ ಅಂತ ಅದರಲ್ಲಿ ಸಂಶಯನೇ ಇಲ್ಲ. ಎಕ್ಸೆಪ್ಟ್ KVOA ಇಲ್ಲಿ ತೋಟಿ ತಳಾರಿ ಲ್ಯಾಂಡ್ಸ್, ಶಾನ್ಭೋಗ್ ಲ್ಯಾಂಡ್ಸ್ ಅವು ಬಿಟ್ರೆ, ತೋಟಿ ತಳಾರಿ ಲ್ಯಾಂಡ್ಸ್ ಬಿಟ್ರೆ ಮಿಕ್ಕಿದ ಎಲ್ಲ ಕೂಡ ಗ್ರಾಂಟೆಡ್ ಲ್ಯಾಂಡ್ ಒಳಗಡೆ ಆ ಡೆಫಿನೇಷನ್ ಅಲ್ಲಿ ಇದೆ. ಏನು ನಿಮಗೆ ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ? ಯಾಕೆ ನೀವು ಈ ಇಶ್ಯೂ ಇಲ್ಲಿದೆ? Clomore Foods term is not a granted land. ಇನ್ನೊಂದು ಅಬಾಲಿಷನ್ ಕೊಟ್ಟಿರ್ತಕ್ಕಂಥದ್ದು ನೋ ಗ್ರಾಂಟೆಡ್ ಲ್ಯಾಂಡ್. ಯಾರು ಹೇಳಿದ್ ನಿಮಗೆ? ಯಾಕೆ ನೀವು ಅರ್ಥ ಮಾಡ್ಕೊಳ್ತಿಲ್ಲ ಗ್ರಾಂಟೆಡ್ ಲ್ಯಾಂಡ್ ಡೆಫಿನೇಷನ್? ಅದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ವಕೀಲರು ಎಷ್ಟು ಹೇಳಕ್ ಹೋದ್ರು ಕೂಡ ಕೇಳಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ಬರ್ತಾ ಇದೆ. ಅಂದ್ರೆ ನಿಮಗೆ ಇಷ್ಟ ಬಂದವರಿಗೆ ಕಾರ್ಪೊರೇಟ್ ಲಾಯರ್ಗಳು ಮಾತ್ರ ಕೇಳೋದಾ? ಒಬ್ಬ ಭಿಕ್ಷುಕಾರ ನಿಮ್ಮ ಹತ್ರ ಬಂದ್ರೆ ಕೇಳ್ತಕ್ಕಂತಹ ಜವಾಬ್ದಾರಿ ನಿಮ್ದಿದೆ, ಕರ್ತವ್ಯ. ನ್ಯಾಯಾಧೀಶರು, ಅಧಿಕಾರಿಗಳು ಯಾಕೆ ಕೇಳಲ್ಲ ನಿಮ್ಮ ಅಹವಾಲನ್ನ? ನೀವು ಪ್ರಜೆಗಳಲ್ವಾ? ನೀವು ಕಕ್ಷಿಗಾರರಾಗಿ ನಿಮ್ಗೆ ಅನ್ಯಾಯ ಆಗಿದ್ದಂತೆ ನ್ಯಾಯಾಲಯಕ್ಕೆ ಹೋಗೋದು ಬೇಡವಾ? ಹೋದಾಗ ನೀವು ಶನಿ ಅನಿಷ್ಟ ಯಾವ ಮನಸ್ಥಿತಿ ನಿಮ್ದು? ನಿನಗೆ ಅವನು ಹೇಳಿದರೆ ನನ್ನ ಸೇವಕನೇ ನಿಂತಿದ್ದೆ ಕೇಳ ಅಂತ ಕೇಳಿದ್ರೆ ನೀನೇನು ಹೇಳ್ತೀಯ? ಅವಾಗ ಉತ್ತರ ಹೇಳ್ತೀಯ?
ಆ ಪರಿಸ್ಥಿತಿ ಒದಗಬಾರದು ಅಂತಂದ್ರೆ ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇದ್ದೀನಿ. ಆ ದಿವಸಗಳು ಇನ್ನೇನು ದೂರವಿಲ್ಲ, ಹತ್ತಿರವಿದೆ. ನೀವು ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಕಾರ್ಯವೈಖರಿ ಸರಿ ಇರಬೇಕು, ನಿಮ್ಮ ಮನಸ್ಥಿತಿ ಸರಿ ಇರಬೇಕು, ನಿಮ್ಮ ವರ್ಗದ ಗುಣನ ಬದಲಾವಣೆ ಮಾಡಬೇಕು. ಬರೀ ಹರಿಜನರು ಗಿರಿಜನರು ಅಂತ ಹೇಳಿದ್ರೆ ಮೇಲ್ವರ್ಗದ ಜನ ಅನಿಷ್ಟರ ಕಷ್ಟಕರ್ಮಿಗಳಲ್ವಾ? ಅವರ ಕಷ್ಟದಿಂದ ನೀವು ಜೀವನ ಮಾಡ್ತಿಲ್ವಾ? ಮನೆ ಕೆಲಸ ಮಾಡೋದವರು, ಬಟ್ಟೆ ಒಗೆಯೋದವರು, ಹೊಲವನ್ನೇ ಉಳುಮೆ ಮಾಡೋದವರು, ಕೊಯ್ಯುವುದವರು, ಹಾರ್ವೆಸ್ಟ್ ಮಾಡೋದವರು, ಹಾಲು ಹಸುಗಳನ್ನು ಮೇಯಿಸುವುದವರು, ಎತ್ತುಗಳನ್ನು ಸಾಕುವುದವರು, ಹಣ್ಣು ಹಂಪಲುಗಳನ್ನು ಬೆಳೆಯುವುದವರು. ಆದರೆ ಅವ್ರಿಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಮಾಡಿ ಒಂದು ಸರ್ಕಾರ ಶಾಸನ ಮಾಡಿರುವಾಗ ಅದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿಸ್ತೀರಿ? ನೀವು ಮನುಷ್ಯರ, ಪ್ರಾಣಿಗಳಿಗೂ ಕೂಡ ಬುದ್ಧಿ ಇದೆ. ನಿಮಗೆ ನ್ಯಾಯ ತಜ್ಞರು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿ ಮಾಡಿದ್ರೆ ಜನರು ಸಾಯ್ತಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಿ, ಸಾಮಾಜಿಕ ನ್ಯಾಯ ಅಂತ ಬಂದು ಹೋದಾಗ ಈ ರೀತಿ ನೀವು ನಡ್ಕೊಳ್ಳೋದು ಅಂತ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಕಂಟೆಂಪ್ಟ್ ಮಾಡಿದ್ರೆ ಕಂಟೆಂಪ್ಟ್ ಅಲ್ಲ ಇದು. ನಿಮ್ಮ ನಡವಳಿಕೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂತಹ ಅಧಿಕಾರ, ಹಕ್ಕು ಡಾಕ್ಟರ್ ಅಂಬೇಡ್ಕರ್ ಅವರು 19ನೇ ಅನುಚ್ಛೇದದಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಭಯ ಪಡಬೇಡಿ, ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಆದ್ರಿಂದ ಇದು ಯಾವ್ದು ಇಶ್ಯೂ? ಗ್ರಾಂಟೆಡ್ ಲ್ಯಾಂಡು ಬ್ರಹ್ಮಪುರ ಸ್ಕೀಮ್ ಇಂದ ಗ್ರಾಂಟ್ ಮಾಡಿದ್ದಿಲ್ಲ. ಬಗರುಕಂ ಲ್ಯಾಂಡ್ ನಲ್ಲಿ 94 ನಾನು ಸಂವಿಧಾನಬದ್ಧವಾಗಿದೆ ಅಂತ ತೀರ್ಪು ನೀಡಿದ್ದೀನಿ 2008ರಲ್ಲಿ. ಎಷ್ಟು ಜನರು ಗೋಮಾಳ್ ಲ್ಯಾಂಡ್ ನಲ್ಲಿ ಬಗರುಕಂ ನಲ್ಲಿ ಇದ್ದಾರೆ? ಆ ಲ್ಯಾಂಡ್ ಅನ್ನು ಗ್ರಾಂಟ್ ಮಾಡುವಾಗ ಕಂಡೀಷನ್, ನಾಮಿನೇಷನ್ ಕಂಡೀಷನ್ ಬರೋದಿಲ್ವಾ? ಫ್ರೀ ಗ್ರಾಂಟ್ ಅಲ್ವಾ? ಫ್ರೀ ಗ್ರಾಂಟ್ಗೂ ಅಪ್ಸೆಟ್ ಪ್ರೈಸ್ಗೂ ಏನು ಸಂಬಂಧ, ಏನು ವ್ಯತ್ಯಾಸ? ಅಪ್ಸೆಟ್ ಪ್ರೈಸ್ ಮಾರ್ಕೆಟ್ ವ್ಯಾಲ್ಯೂನಾ? ಅಪ್ಸೆಟ್ ಪ್ರೈಸ್ ಕೊಟ್ಟು ನಿಮಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಗೆ ರೂಲ್ಸ್ ಏನಿದೆ? ಎಷ್ಟು ಜನ ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರೆ, ಎಷ್ಟು ಜನ ಲ್ಯಾಂಡ್ ಇಲ್ಲ ಅವ್ರಿಗೆ, ಯಾಕೆ ಲ್ಯಾಂಡ್ ಕೊಡಬಾರ್ದು, ಲ್ಯಾಂಡ್ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಸಂವಿಧಾನದ ನಿರ್ದೇಶಕ ತತ್ವಗಳಲ್ಲಿ 38B ನಲ್ಲಿದೆ, 39B ನಲ್ಲಿ ನಿರ್ದೇಶಕ ತತ್ವಗಳಲ್ಲಿ ಏನಂತಿದೆ? ಮೆಟೀರಿಯಲ್ ರಿಸೋರ್ಸ್ ಬಿಲಾಂಗ್ ಟು ದಿ ಕಾಮನ್ ಗುಡ್ ಅಂದ್ರೆ ಏನರ್ಥ? ಭೂಮಿ, ನೀರು ಎಲ್ಲ ಕೂಡ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬರೀ ಗೌಡರಿಗೆ, ಶಾನ್ಭೋಗರಿಗೆ, ಅಧಿಕಾರಿಗಳಿಗೆ ಹೆಸರಿನಲ್ಲಿರ್ತಕ್ಕಂಥದ್ದಲ್ಲ, ಎಲ್ಲ ಜನರ ಸೊತ್ತು ಭೂಮಿ. ಇದೆಲ್ಲ ಇದು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಇಂಪಾರ್ಟೆಂಟ್. ಆರ್ಟಿಕಲ್ 39B ಹೇಳ್ತದೆ, 46ನೇ ಅನುಚ್ಛೇದ ಹೇಳ್ತದೆ ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ಅಂತ. ಸುಪ್ರೀಂ ಕೋರ್ಟ್ನವ್ರು ನಾವು ತೀರ್ಪು ನೀಡಿದ್ದೀವಿ 80ನೇ ಇಸ್ವಿಯಲ್ಲಿ ಓಲ್ಗಾ ಟೆಲ್ಲಿಸ್ ನಲ್ಲಿ. 86ನೇ ಇಸ್ವಿಯಲ್ಲಿ ಓಲ್ಗಾ ಟೆಲ್ಲಿಸ್ ಅಂತಕ್ಕಂಥವರು ಬಾಂಬೆ ಜರ್ನಲಿಸ್ಟು. ಅವರು ಸ್ಲಮ್ ಡೇಲರ್ಸ್ ನ ಎವಿಕ್ಟ್ ಮಾಡುವಾಗ ಅಲ್ಲಿ ಹೋದಾಗ 5 ಜನ ನ್ಯಾಯಮೂರ್ತಿಗಳು, ಜಸ್ಟಿಸ್ ಚಂದ್ರಚೂಡ್, ಈ ಚಂದ್ರಚೂಡ್ ಅಲ್ಲ, ಅವರ ಅಪ್ಪನ ಚಂದ್ರಚೂಡ್, ಏನ್ ಹೇಳಿದ್ರು? ಸುಪ್ರೀಂ ಕೋರ್ಟ್ ಅಮೆರಿಕಾದ 1957ನೇ ಇಸ್ವಿ ತೀರ್ಪನ್ನ ಓವರ್ರೂಲ್ ಮಾಡಿರ್ತಕ್ಕಂಥ ತೀರ್ಪನ್ನ ಇಲ್ಲಿ ಫಾಲೋ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಲ್ಲಿ? ಜೀವನ ಅಂದರೆ ಪ್ರಾಣಿಗಳ ಜೀವನ ಅಲ್ಲ. ಜೀವನ ಮಾಡಿಸ್ತಕ್ಕಂಥ ಹಕ್ಕು ಪ್ರತಿಯೊಬ್ಬನಿಗೂ ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಉಪಜಾತಿ ಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಇದೆ. ಜೀವನದ ಹಕ್ಕು ಅನುಚ್ಛೇದ 21, ಲೈಫ್ ಇನ್ಕ್ಲೂಡ್ಸ್ ಲೈವ್ಲಿಹುಡ್. ಯಾರಿಗೆ ಲೈಫ್? ಎಲ್ಲರಿಗೂ ಲೈಫ್ ಇದೆ. ಲೈಫ್ ಏನು ಗಾಳಿ ಕುಡ್ಕೊಂಡ ಲೈಫ್ ಜೀವನ ಮಾಡೋದ? ಒಂದು ಬಾಟಲ್ ನೀರು ಇವಾಗ ನಾವು ತಗೋಬೇಕಂದ್ರೆ 80 ರೂಪಾಯಿ. ಅದಕ್ಕೆ ಹಣ ಬೇಕಲ್ಲ? ಏನು ಉಪವಾಸ ಇದ್ದು ಜೀವನ ಮಾಡಕ್ಕಾಗುತ್ತಾ? ನೀವು ಸಾಯೋದಕ್ಕೂ ಕೂಡ ಆಗುದಿಲ್ಲ ಅಂತ ಹೇಳಿ BNS ಕಾಯ್ದೆಯಲ್ಲಿ ಪ್ರಹಿಬಿಷನ್ ಇದೆ, ನಿಷೇಧ ಇದೆ. ಅಂದ್ರೆ ನೀವು ಜೀವಿಸ್ಬೇಕಲ್ಲ? ಯಾಕೆ ಜೀವಿಸ್ಬೇಕು? ಆ ಜೀವಿಸ್ಬೇಕಾದ್ರೆ ಜಮೀನು ಬೇಕು, ಇಲ್ಲಾಂದ್ರೆ ಉದ್ಯೋಗ ಬೇಕು.
ಉದ್ಯೋಗ ಬೇಕು. ಉದ್ಯೋಗ ಅಂದ್ರೆ ಭೂಮಿ ಬೇಕು. ನೀವೆಲ್ಲರೂ ಕೂಡ ಕಷ್ಟಕರ್ಮಿಗಳು, ಭೂಮಿ ಮೇಲೆ ಕೆಲಸ ಮಾಡಿ ಜೀವನದ ಬದುಕನ್ನು ಕಟ್ಕೊಳ್ತಕ್ಕಂಥ ಜನ. ನಿಮಗೆ ಭೂಮಿ ಬೇಡವಾ? 100 ಎಕರೆ ಜಮೀನು, ಯಾರ ಮಾಲೂರಿನಲ್ಲಿ 50 ಎಕರೆ ಅಂತ ಹೇಳ್ತಾ ಇದ್ರಲ್ಲ ಯಾರೋ ಒಬ್ರು. 50 ಎಕರೆ ಜಮೀನು ನೀನು ಎದುರಿಸ್ತೀಯ? ನೀನು ಹೇಳಿದ್ದು ಎದುರಿಸ್ತೀಯ? ನೀನು ಎದುರಿಸ್ತೀಯ? ಕಮಿಟಿ ಮೆಂಬರ್ ಎದುರಿಸ್ತೀಯ? ನೀನು ಎದುರಿಸು, ನೋಡ್ಕೊಳ್ಳ, ನಾನು ಏನ್ ಮಾಡ್ತಾ ನೋಡ್ತೀನಿ. ಎದುರ್ಸ, ಯಾಕೆ ಭಯ ಪಡ್ತೀಯ ನೀನು? ಎದುರಿಸು, ನೀನು ನೋಡೋಣ. ಅವಾಗ ನಿಂತ್ಕೋ ಎದುರಿಗೆ. ಎದುರಿಸ್ತೀಯ ನೀನು? 50 ಎಕರೆ ಜಮೀನು ಒಬ್ಬನಿಗೆ ಕೊಡೋದು, ಜಮೀನು ಇಲ್ಲದೆ ಹರಿಜನಿಗೆ ಗುಡಿಸಲಲ್ಲಿರೋದ? ಯಾವ ನ್ಯಾಯ ಇದು? ಇದ ಹೇಳಿದ್ದು ಅಂಬೇಡ್ಕರ್ ಅವರು. ಇದ ಹೇಳಿರೋದು 14ನೇ ಅನುಚ್ಛೇದ. 14ನೇ ಅನುಚ್ಛೇದ ಸಮಾನತೆ. ಯಾವ ಸಮಾನತೆ? ಆರ್ಥಿಕ ಸಮಾನತೆ. ಆರ್ಥಿಕ ಸಮಾನತೆ ಇಲ್ಲದೆ ವಾಕ್ಸ್ವಾತಂತ್ರ ಎಲ್ಲಿ ಬರ್ತದೆ? ತಿಳುವಳಿಕೆ ಎಲ್ಲಿ ಬರ್ತದೆ? ಎಲ್ಲಿ ವಿದ್ಯಾಭ್ಯಾಸ ಬರ್ತದೆ? ಎಲ್ಲಿ ಉದ್ಯೋಗ ಸಿಗ್ತದೆ? ಉದ್ಯೋಗ ಅಂತ ಹೇಳಿದ್ರೆ ಭೂಮಿಯಲ್ಲಿ ಕೆಲಸ ಮಾಡೋ ಕೃಷಿ ಕಾರ್ಮಿಕರು ಕೂಡ ಉದ್ಯೋಗನೇ. ಅವ್ರು ಅದೇ ರೀತಿ ಇರಬೇಕೆ? ಅವ್ರ ಮಕ್ಕಳು IAS ಆಫೀಸರ್ಸು ಬರೀ ರಿಸರ್ವೇಶನ್ ಕ್ರೀಮಿ ಲೇಯರ್ಗೆ ಇರ್ತಕ್ಕಂಥ ಅವರೇ ಬೇಕಾ? ಬೇರೆ ಹರಿಜನ ಇರ್ತಕ್ಕಂಥ ಮಕ್ಕಳು IAS IPS ಆಗೋದು ಬೇಡವಾ? ವಕೀಲರಾಗೋದು ಬೇಡವಾ? ನ್ಯಾಯಾಧೀಶರಾಗೋದು ಬೇಡವಾ? ವೈದ್ಯರಾಗೋದು ಬೇಡವಾ? ವಿಜ್ಞಾನಿಗಳಾಗೋದು ಬೇಡವಾ? ಅಂದ್ರೆ 21ನೇ ಅನುಚ್ಛೇದದಲ್ಲಿ ಭೂಮಿ ಇದ್ರೆ ಮಾತ್ರ ಜೀವನ ಮಾಡಕ್ಕಾಗುತ್ತದೆ. ಸೋರ್ಸ್ ಆಫ್ ಇನ್ಕಮ್. ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಭೂಮಿ ಕೃಷಿ ಮಾಡೋದರ ಮುಖಾಂತರ. ಈ ಸರ್ಕಾರದವ್ರು ಏನು ಕೊಡುದಿಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ವೇಜ್ ಡಿವಿಷನ್ ಮಾಡಿದಾಗೆ DA ಒಂದೊಂದು ವರ್ಷಕ್ಕೆ ಚುನಾವಣೆ ಬಂದಾಗ ಹೇಳಿಸ್ತಾರಲ್ಲ, ಅದಕ್ಕೆ ನೀವೇನ ಕೇಳ್ತೀರಾ? ನೀವು ಬೆಳೀತಕ್ಕಂಥ ಬೆಳೆಗೆ ಮಾರ್ಕೆಟೇ ಇಲ್ಲ. ನಿಮ್ಮ ಕಷ್ಟ ರಾತ್ರಿ ಹಗಲು ದುಡಿತೀರಿ, ಸ್ನಾನ ಇಲ್ಲ, ಸರಿಯಾದ ತಿಂಡಿ ಇಲ್ಲ, ಪೌಷ್ಟಿಕ ಆಹಾರ ಇಲ್ಲ. ನಿಮಗೆ ಭೂಮಿಯವರು ಕೊಟ್ಟಿರ್ತಕ್ಕಂಥ ವಾಪಸ್ ತಗೊಂಡು ಇವ್ರು ಕೊಡ್ರಯ್ಯ ಅಂತ ಹೇಳಿದ್ರೆ ಇದಕ್ಕೆ ಏನೇನು ವ್ಯಾಖ್ಯಾನ ಮಾಡ್ತಿದ್ದೀರಪ್ಪ ನೀವು? ಏನ್ ವ್ಯಾಖ್ಯಾನ ಮಾಡ್ತಿದ್ದೀರಿ ನೀವು? ಯಾವ ಮನಸ್ಥಿತಿಯಿಂದ ವ್ಯಾಖ್ಯಾನ ಮಾಡ್ತಿದ್ದೀರಿ ನೀವು? ನಿಮ್ಮ ಮನಸ್ಥಿತಿ ಈ ದೀನದಲಿತರ ಬಗ್ಗೆ ಮನಸ್ಥಿತಿ ಇರಬೇಕು. ವ್ಯಾಖ್ಯಾನ ಆ ನಿಟ್ಟಿನಲ್ಲಿ ಹೋಗಬೇಕು. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಆ ವರ್ಗದ ಜನರ ಪರ ನೀವು ಇರಬೇಕು. ಅದು ಅವರ ಪರ ಅಲ್ಲ, ನ್ಯಾಯದ ಪರ. ನ್ಯಾಯ ಸಿಗಬೇಕಾಗಿದೆ, ನಿಮಗೆ ನ್ಯಾಯ ಕೊಡ್ಬೇಕಾಗಿದೆ. ಆದ್ರಿಂದ ಭೂಮಿ ಮಾರಿರ್ತಕ್ಕಂಥದ್ದು, ಆ ಮಾರಿರ್ತಕ್ಕಂಥದ್ದು ಅಸಿಂಧುತ್ವ ಆಗಿದೆ. ಯಾವಾಗ? ಯಾರ್ದು? ಗ್ರಾಂಟೆಡ್ ಲ್ಯಾಂಡ್. ಗ್ರಾಂಟೆಡ್ ಲ್ಯಾಂಡ್ ಇಷ್ಟು ವರ್ಷಗಳು ಮಾರಬಾರದು ಅಂತ ಹೇಳಿದಲ್ಲ ಕರಾರು. ಅದನ್ನು ಬಿಟ್ಟು ಅದರ ಒಳಗಡೆ ನೀವು ಮಾರಿದ್ರೆ ಅದು ಅಸಿಂಧುತ್ವ ಬೆಳ್ತದೆ. ನಲ್ಲಿಟಿ. ಅಸಿಂಧುತ್ವ ಅಂದ್ರೆ ಶೂನ್ಯ, ಅದು ಇಲ್ಲವೇ ಇಲ್ಲ. ಆ ಸೇಲು ಅಸಿಂಧುತ್ವ, ಅದು ಟ್ರಾನ್ಸ್ಫರ್ ಅಲ್ಲ. ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಅಸಿಂಧುತ್ವ ಪಡ್ತದೆ. ಅದನ್ನ ಅರ್ಜಿ ಮುಖಾಂತರ ಅಥವಾ ಸ್ವಯಂ ಪ್ರೇರಿತ ಪ್ರಕರಣವನ್ನು ಕೈ ತೆಗೆದುಕೊಂಡು ಮರು ರೆಸ್ಟಿಟ್ಯೂಷನ್ ಅನ್ನ, ಮರು ಜಮೀನನ್ನ ಅವರಿಗೆ ವಶಪಡಿಸಿಕೊಡ್ಬೇಕು. ಅವರಿಗೆ ಅವ್ರಿಲ್ಲ ಅಂದ್ರೆ ಸರ್ಕಾರಕ್ಕೆ ತಗೋಬೇಕು. ಸರ್ಕಾರ ತಗೊಂಡಾದ್ಮೇಲೆ ಗ್ರಾಂಟ್ಗೆ ಬೇರೆ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಪ್ರಕಾರ ಗ್ರಾಂಟ್ ಮಾಡಬೇಕು ಅಂತ ಇದೆ. ಅಲ್ಲ, ನನ್ಗೆ ಅರ್ಥ ಆಗ್ತಿಲ್ಲ. 2017ರಲ್ಲಿ ಈ ತೀರ್ಪು ಕೊಟ್ಟಿದ್ದಾರಲ್ಲ ಸುಪ್ರೀಂ ಕೋರ್ಟ್ನವರು, ಈ ತೀರ್ಪು ಇದಕ್ಕೆಲ್ಲ ಕಿಮ್ಮತ್ತಿದೆಯಾ? ಇದಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳ್ತೀನಿ ನಾನು. ಇದಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳ್ತೀನಿ. ಇದು ತೀರ್ಪು ಲಿಮಿಟೇಷನ್ ಅಂತಕ್ಕಂಥದ್ದನ್ನ ಅವಧಿ ಒಳಗಡೆ ಎಲ್ಲಿದೆ ಅವಧಿ? ಯಾರು ಹೇಳಿದ್ದಾರೆ? ನೀನ್ ನ್ಯಾಯಮೂರ್ತಿ ಹೇಳ್ತಿದ್ಯಾ? ನ್ಯಾಯ ಕೊಡೋದು ಯಾವ ರೀತಿ? ಶಾಸನಬದ್ಧವಾಗಿ ನ್ಯಾಯ ಕೊಡ್ಬೇಕಾಗಿದೆ. ಯಾವ ಕಲಂನಲ್ಲಿ? 5ನೇ ಕಲಂನಲ್ಲಿ ಶೆಡ್ಯೂಲ್ ಕಾಸ್ಟ್ ಲ್ಯಾಂಡು, ಗ್ರಾಂಟೆಡ್ ಲ್ಯಾಂಡು ವಿತ್ ಇನ್ ನಾನ್ ಎಲಿಯೇಷನ್ ಪೀರಿಯಡ್ ಮಾರಿದ್ರೆ ಅದು ಅಸಿಂಧುತ್ವ ಅಂತ ಹೇಳಿ ಅರ್ಜಿ ಹಾಕ್ತಾರಲ್ಲ,
ಕಾಲಮಿತಿ ಇದೆಯಾ? ಎಲ್ಲಿ ಕಾಲಮಿತಿ ಇದೆ? ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗ್ತದ? ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗಲಿಲ್ಲ ಅಂದ್ರೆ ಯಾಕೆ ನಿಮ್ಗೆ ರೀಸನಬಲ್ ಪೀರಿಯಡ್? ಯಾವ್ದು ರೀಸನಬಲ್ ಪೀರಿಯಡ್? ಅಸಿಂಧತ್ವ ಶೂನ್ಯ, ಅಲ್ಲಿ ಯಾವಾಗಲೂ ಶೂನ್ಯನೇ. ನೀನು ಹಾಕುವವರೆಗೂ ಕೂಡ ನಿನಗೆ ನಷ್ಟ, ಭೂಮಿ ಪಡೆದವನಿಗೆ ಲಾಭ. ಅದೇ ನನ್ನ ಜಡ್ಜ್ಮೆಂಟ್ ನಲ್ಲಿ ಹೇಳಿರೋದು. ಇವನು ಬೇಗ ಹೋಗಿದ್ರೆ ಆ ಮರು ಭೂಮಿಯನ್ನು ವಾಪಸ್ ಕೊಡ್ತಿದ್ದ, ಅವಾಗ ನಿನ್ಗೆ ಹೋಗ್ತಾ ಇತ್ತು. ಆದ್ರೆ ನೀನು ಲೇಟ್ ಆಗಿ ಬಂದ್ರೆ ನಿನಗೆ ಅದರ ಪ್ರತಿಫಲ ಸಿಕ್ಕಿದೆ. ಯಾರಿಗೆ? ಪರ್ಚೇಸ್ ಮಾಡಿರೋನಿಗೆ. ನಿನಗೇನ್ ಲಾಸು? ಎಲ್ಲಿಂದ ತಂದೆ ಈ ಕಾನೂನನ್ನ, ಕಾಲಮಿತಿ? ಯಾರು ನಿನ್ಗೆ ಅಧಿಕಾರ ಕೊಟ್ಟಿದ್ದು? ಅಂದ್ರೆ ಸೆಕ್ಷನ್ 5ಗೆ ಕಾಲಮಿತಿ ಸೇರಿಸ್ತೀಯ ನೀನು ನ್ಯಾಯಮೂರ್ತಿ? ನಿನಗೆ ಏನ್ ಅಧಿಕಾರ? ಶಾಸನಬದ್ಧವಾಗಿ ಸಂವಿಧಾನಬದ್ಧವಾಗಿ ತೀರ್ಪನ್ನು ನೀಡ್ತಕ್ಕಂಥದ್ದು ನಿನ್ನ ಅಧಿಕಾರದ ವ್ಯಾಪ್ತಿ. ತಿಳ್ಕೊಳ್ಳಿಲ್ಲದ ನಾವು ತಿಳಿಪಡಿಸ್ತೀವಿ. ಜೋರಾಗಿ ನೀವು ತಿಳ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ ಅಂದ್ರೆ ತಿಳ್ಕೊಳ್ಳೋರ್ಗು ನಿನಗೆ ನಾವು ಹೋರಾಟ ಮಾಡ್ತೀವಿ. ಹುಷಾರಾಗಿದೆ. ಸರ್ಕಾರಕ್ಕೆ ಕೂಡ ಇದೆ ಎಚ್ಚರಿಕೆ. ಸರ್ಕಾರಕ್ಕೆ ನಾವು ಜಮೇದಾರು ಮತ್ತು ತಂಗರಾಜು ಮತ್ತೆ ನಾವೆಲ್ಲರೂ ಚರ್ಚೆ ಮಾಡಿದೀವಿ. ಯಾವ ರೀತಿ ಇದನ್ನ ಅನುಷ್ಠಾನಕ್ಕೆ ತರಬೇಕು, ಯಾವ ರೀತಿ ಸುತ್ತೋಲೆಗಳನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಮತ್ತು ಡೆಪ್ಯೂಟಿ ಕಮಿಷನರ್ಗೆ ವಂಡರ್ಫುಲ್ ಆಗಿ ನಮ್ಮ ಇವರು ಜಮೀದಾರ್ ಅವರು ಸಲಹೆ ನೀಡಿದ್ದಾರೆ. ಅದನ್ನು ಇನ್ಕಾರ್ಪೊರೇಟ್ ಮಾಡಿ ನಮ್ಮ ಇಂಟ್ರೀಮ್ ರಿಪೋರ್ಟ್ ನಲ್ಲಿ ಕೊಡ್ತೀವಿ. ನಾವು ಬಿಡೋದಿಲ್ಲ ಮುಖ್ಯಮಂತ್ರಿಗಳನ್ನ ಮತ್ತು ಕಂದಾಯ ಮಂತ್ರಿಗಳನ್ನ. ನಾವಿನ್ನು ಬದುಕಿದ್ದೀವಿ, ನಮ್ಮಂತ ಜನ ನಿಮಗೋಸ್ಕರ ಇದ್ದೀವಿ ಇನ್ನೊಂದು ಜೀವಂತವಾಗಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವರು. ಅಂದ್ರೆ ಕಾಲಮಿತಿಯನ್ನು ನೀನು ಇಲ್ಲಿ ತಗೊಂಡ್ಬರ್ತೀಯ. ಕಾಲಮಿತಿ ಎಲ್ಲಿ ಬಂತು ಅಂದ್ರೆ 2 ಜನ ನ್ಯಾಯಮೂರ್ತಿಗಳು ಇವರು, ಬೋಬ್ಡೆ, ನಾಗೇಶ್ ರಾವ್. ಯಾವ್ದು ಕಾಯ್ದೆ ಅದು? ಯಾವ ಕಾಯ್ದೆ ಮೇಲೆ ನೀನ್ ಮಾಡಿದ್ಯಪ್ಪ ಇಲ್ಲಿ? ಇದು ತೀರ್ಪು ಲಾನೇ ಅಲ್ಲ, ಇದು ಕಾಲಮಿತಿಗೆ ಬಿಸಾಕ್ಬೇಕು. ಯಾರಾದ್ರೂ ಹೇಳಿದ್ರೆ ಲಿಮಿಟೇಷನ್ ಡಿಸೈಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ನವರು ಅಂತ ಹೇಳಿದ್ರೆ ಇದು ಜಡ್ಜ್ಮೆಂಟ್ ಅಲ್ಲ, ಇದು ಆನ್ ಫ್ಯಾಕ್ಟ್ಸ್ ಅದು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನ ಮಾಡುವಾಗ ಇಲ್ಲಿ ಅರ್ಲಿಯರ್ ಜಡ್ಜ್ಮೆಂಟ್ ಅನ್ನ ಅವರು ಛಜ್ನಿಲಾಲ್ ಯಾದವ್ ಅಂಡ್ ಅದರ್ಸ್ ವರ್ಸಸ್ ಹರಿಕಿಶೋರ್ ಯಾದವ್ 2017 ಅದೇ ತೀರ್ಪು, ಅದೇ ಜಡ್ಜ್ಗಳು ಬೋಬ್ಡೆ ಅವರು ಮತ್ತೆ ನಾಗೇಶ್ ರಾವ್ ಅವರು. ಆ ತೀರ್ಪಿನಲ್ಲಿ ಏನಿತ್ತು? ಆ ಆಕ್ಟ್ ಉತ್ತರ ಪ್ರದೇಶ ಆಕ್ಟ್ 1951 ರೆಸ್ಟೋರೇಷನ್ ಆಕ್ಟ್. ಅರಿಯರ್ಸ್ ಕಟ್ಟಲಿಲ್ಲ ಅಂದ್ರೆ ಭೂಮಿ ಸರ್ಕಾರ ತಕೊಂಡ್ರೆ ಆ ಜನರಿಗೆ, ಕಳ್ಕೊಂಡಿರ್ತಕ್ಕಂಥ ಜನರಿಗೆ ಮರು ವಾಪಸ್ ಪಡೀತಕ್ಕಂಥ ಭೂಮಿಗೆ ಹಕ್ಕನ್ನು ನೀಡಿದ್ರಲ್ಲಿ. ಅಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ನಲ್ ಅಂಡ್ ವಾಯ್ಡ್ ಅಂತ, ಶೂನ್ಯ ಅಂತ ಹೇಳಿರ್ಲಿಲ್ಲ ಆ ಕಾಯ್ದೆಯಲ್ಲಿ. ಈ ಕಾಯ್ದೆಯಲ್ಲಿ ಸೆಕ್ಷನ್ 4ರಲ್ಲಿ ಶೂನ್ಯ ಅಂತ ಹೇಳಿದ್ದಾರೆ. ಯಾವಾಗಲೂ ಶೂನ್ಯನೇ ಅದು. 20 ವರ್ಷ ಆಗ್ಲಿ 30 ವರ್ಷ ಆಗ್ಲಿ ಆದ್ಮೇಲೆ ಹಾಕಿದ್ರು ಕೂಡ ಶೂನ್ಯನೇ. ಪ್ರತಿ ಕ್ಷಣ ಕೂಡ ರಿಕರಿಂಗ್ ಕಾಸ್ ಆಫ್ ಆಕ್ಷನ್. ನೀವು ಯಾವತ್ತು ಆಗ್ತೀಯೋ ಅವತ್ತು ಕಾಸ್ ಆಫ್ ಆಕ್ಷನ್ ಇದೆ. ಅದಕ್ಕೆ ಕಾಸ್ ಆಫ್ ಆಕ್ಷನ್ ಇರುವಾಗ ನಿಮ್ಮ ಹಕ್ಕನ್ನ ಚಲಾಯಿಸಿ ಅರ್ಜಿ ಹಾಕುವಾಗ ಅದಕ್ಕೆ ಊರ್ಜಿತ ಆಗುತ್ತದೆ. ಲಿಮಿಟೇಷನ್ ಅಪ್ಲೈ ಆಗಲ್ಲ. ನನಗೆ ಅರ್ಥ ಮಾಡ್ಕೋ ಸರಿಯಾಗಿ. ಈ ಆರ್ಗ್ಯುಮೆಂಟ್ ಅನ್ನ ಮಂಚೇಗೌಡ ಕೇಸ್ ನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಸೆಕ್ಷನ್ 8 ನಲ್ಲಿ ಹೇಳಿದ್ದಾರೆ, ಪ್ಯಾರಾಗ್ರಾಫ್ 8 ನಲ್ಲಿ ಓದ್ತೀನಿ ನೋಡಿ. ಮಂಚೇಗೌಡ ತೀರ್ಪು 3 ಜನ ನ್ಯಾಯಮೂರ್ತಿಗಳು. ಈ ಶೆಡ್ಡೀಸ್ ಕೇಸು 2 ನ್ಯಾಯಾಧೀಶರು. 3 ಜನ ನ್ಯಾಯಾಧೀಶರ ತೀರ್ಪು ನಿಮ್ಮ ಮೇಲೆ ಬೈಂಡಿಂಗ್. ಅರ್ಥ ಮಾಡ್ಕೊಳ್ಳಿ. ನೀವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಬೇರೆ ಚೀಫ್ ಜಸ್ಟಿಸ್ ಹೇಳಿ
ಲಾರ್ಜರ್ ಬೆಂಚ್ ಕಳಿಸಿ ಅಂತ ಹೇಳ್ಬೇಕು. ನೀನ್ ತೀರ್ಪು ಮಾಡಕ್ ಆಗಲ್ಲ, ನಿನ್ ತೀರ್ಪೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಗ್ರೌಂಡ್ಸ್ ಮಂಚೇಗೌಡ ಕೇಸ್ನಲ್ಲಿ ಲ್ಯಾಂಡ್ ಓನರ್ಸ್ ಪರ್ಚೇಸ್ ಮಾಡಿದಾರಲ್ಲ, ಅವ್ರು ಏನ್ ಹೇಳಿದ್ದಾರೆ? ದಿ ಪವರ್ ಕನ್ಫರ್ಡ್ ಆನ್ ದಿ ಅಥಾರಿಟಿ ಟು ರಿಕವರ್ ಪೊಸಿಷನ್, ದಟ್ ಮೀನ್ಸ್ ಸಹಾಯಕ ಕಮಿಷನರು ಆಫ್ ದಿ ಗ್ರಾಂಟೆಡ್ ಲ್ಯಾಂಡ್ on the basis of the provisions contained in the Act, and the PTCL Act, defeating the vested rights of the purchasers who have acquired such lands bona fide for consideration and have been in enjoyment and possession thereof for years, unconscionable ಅನ್ಜಸ್ಟ್ ಇನ್ವ್ಯಾಲಿಡ್. ಅಂದ್ರೆ ಈ ಭೂಮಿ ಇವರಿಂದ ಕೊಂಡ್ಕೊಂಡು ಸ್ವಾಧೀನದಲ್ಲಿ ಅನುಭವಿಸ್ಕೊಂಡು ವರ್ಷಾನುಗಟ್ಲೆ ನಾವಿದ್ದೀವಿ, ನಮಗೆ ಪಟ್ಟಭದ್ರ ಹಕ್ಕು ಬಂದಿದೆ, ಇದನ್ನ ಆಕ್ಟ್ ಅಸಿಂಧುತ್ವ ಇದೆ, ಈ ಆಕ್ಟ್ ನ ಹೊರಹಾಕ್ಬಿಡಿ ಸೆಕ್ಷನ್ 4 and 5 ಅಂತ ಕೇಳಿದ್ದೀವ್ರು. ಈ ಆರ್ಗ್ಯುಮೆಂಟ್ ಅನ್ನು ಸುಪ್ರೀಂ ಕೋರ್ಟ್ ಮಂಚೇಗೌಡ ಕೇಸ್ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ತಿರಸ್ಕರಿಸಿದ್ದಾರೆ. ಏನ್ ಅರ್ಥ ಅದು? ಏನು ಅರ್ಥ? ಯಾಕೆಂದ್ರೆ ಇದು ಸಾಮಾಜಿಕ ನ್ಯಾಯ ಮತ್ತು ಅಫರ್ಮೇಟಿವ್ ಡಿಸಿಷನ್, ಅಸಹಾಯಕರಿಗೆ, ದೀನದಲಿತರಿಗೆ, ಶೋಷಣೆಗೆ ಯುಗಗಳಿಂದ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸಮಾನತೆಯ ಮುಖಾಂತರ ಆರ್ಥಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥದಕ್ಕೋಸ್ಕರ ಈ ಕಾಯ್ದೆಯನ್ನು ಮಾಡಿದೆ ನಮ್ಮ ಜವಾಬ್ದಾರಿ ಸಂವಿಧಾನದಲ್ಲಿ ಅಂತ ಹೇಳಿ ಎತ್ತಿಡಿದೆ ಮಂಚೇಗೌಡ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು. ಈ ತೀರ್ಪನ್ನ ಅವ್ರ ಮೇಲೆ ಬೈಂಡಿಂಗ್ ಇದೆ, ಇಬ್ಬರು ಸದಸ್ಯ ಬೆಂಚ್ ಮೇಲೆ. ಅದನ್ನ ಬಿಟ್ಟು ಈ ಲಿಮಿಟೇಷನ್ ಅಂತ ಹೇಳಿದಾರಲ್ಲ, ಇಲ್ಲಿ ಚೆಡ್ಡಿ ಕೇಸ್, ಈ ಚೆಡ್ಡಿ ಕೇಸ್ ಇಸ್ ಪರ್ಇನ್ಕ್ಯೂರಿಯಲ್ ಜಡ್ಜ್ಮೆಂಟ್ ಅಂತ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ಲಾರ್ಜರ್ ಬೆಂಚ್ 3 ಜನ ನ್ಯಾಯಮೂರ್ತಿಗಳಿರ್ತಕ್ಕಂಥ ತೀರ್ಪನ್ನು ನೀನು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ನಿನ್ನ ತೀರ್ಪು ಬೈಂಡಿಂಗ್ ಅಲ್ಲ ಅಂತಕ್ಕಂಥದ್ದನ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ತಿಳ್ಕೋಬೇಕು, ಡಿವಿಷನ್ ಬೆಂಚ್ ತಿಳ್ಕೋಬೇಕು, ಸಹಾಯಕ ಕಮಿಷನ್ ತಿಳ್ಕೋಬೇಕು, ಡೆಪ್ಯೂಟಿ ಕಮಿಷನ್ ತಿಳ್ಕೋಬೇಕು. ಆದ್ರಿಂದ ಸರ್ಕುಲರ್ ನಾವು ಇಶ್ಯೂ ಮಾಡ್ತಿದ್ದೀವಿ, ಇದು ತೀರ್ಪೇ ಅಲ್ಲ, ಇದು ಕಾಲಮಿತಿ ಹೇಳ್ತಕ್ಕಂಥದ್ದು ಅದು ಇಲ್ಲವೇ ಇಲ್ಲ, ಅದು ಬೈಂಡಿಂಗ್ ಪ್ರೆಸಿಡೆಂಟ್ ಅಲ್ಲ, ಅದು ಆದ್ರಿಂದ ಇದನ್ನ ನೀವು ಪಾಲಿಸಬೇಕಾಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇನ್ನು ಮುಂದೆ ಲಾಯರ್ಗಳು ಆರ್ಗ್ಯುಮೆಂಟ್ ಮಾಡಬೇಕು. ಸರ್ಕಾರದವರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಡೆಪ್ಯೂಟಿ ಕಮಿಷನರ್ಗೆ ಸುತ್ತೋಲೆ ಕೊಡಬೇಕಾಗಿದೆ. ಅವಾಗ ಬರ್ಬೋದೇನೋ ಪ್ರಶ್ನೆ, ಜಮೀದಾರ್ ಅವರೇ, ಡೈರೆಕ್ಷನ್ ಕೊಟ್ಟಿದೆ ಸರ್ಕಾರ, ಆದ್ರಿಂದ ಈ ತೀರ್ಪು ಅದನ್ನು ಫಾಲೋ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಎಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಸ್ಪಷ್ಟಪಡಿಸ್ತೀವಿ. ಏನ್ ಸ್ಪಷ್ಟಪಡಿಸ್ತೀವಿ? ಇದೇ ರೀತಿ ತೀರ್ಮಾನ ಮಾಡಿ ನಾವು ಹೇಳಲ್ಲ, ನಾವು ಸ್ಪಷ್ಟಪಡ್ತೀವಿ. ಈ ಶೆಡಿ ಲಾಲ್ ಯಾದವ್ ಕೇಸ್ನ ಪಾಲಿಸಿ ನೇಕಂಟಿ ರಮಾಲಕ್ಷ್ಮಿ ಕೇಸ್ನಲ್ಲಿ ತೀರ್ಪು ಮಾಡಿರೋದು ಮಂಚೇಗೌಡ ಜಡ್ಜ್ಮೆಂಟ್ ತ್ರಿಸದಸ್ಯ ತೀರ್ಪಿಗೆ ವಿರೋಧವಾಗಿದೆ ಮತ್ತು ಸೆಕ್ಷನ್ 4, ಸೆಕ್ಷನ್ 11, ಸೆಕ್ಷನ್ 6 ಗೆ ವಿರೋಧವಾಗಿದೆ. ಆದ್ರಿಂದ ಇದು ಪರ್ಇನ್ಕ್ಯೂರಿಯಲ್ ತೀರ್ಪು ಅಂತ ಸುಪ್ರೀಂ ಕೋರ್ಟ್ನವರು ಕಾನ್ಸ್ಟಿಟ್ಯೂಷನಲ್ ಬೆಂಚು ತ್ರಿಸದಸ್ಯ ತೀರ್ಪುಗಳು ಕೊಟ್ಟಿದ್ದರಿಂದ ಈ ತೀರ್ಪು ನೀವು ಪಾಲಿಸಬೇಕಾಗಿಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಸರ್ಕಾರ ಕೊಡ್ಬೇಕಾಗಿದೆ. ಆದ್ರಿಂದ ಕಾಲಮಿತಿ ಇಲ್ಲವೇ ಇಲ್ಲ. ಇದಕ್ಕೆ ಅಮೆಂಡ್ಮೆಂಟ್ ಮಾಡಿದಾರಲ್ಲ, ಈ ಅಮೆಂಡ್ಮೆಂಟ್ ಸೆಕ್ಷನ್ 5(2)ಗೆ ನನಗೆ ನಮ್ಮ ವೆಂಕಟೇಶ್ ಅವರು ಆ ತೀರ್ಪನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮಹಾ ವ್ಯಕ್ತಿಗಳು ಇಬ್ಬರು ದಿವಸ ಸದಸ್ಯ ತೀರ್ಪು ಯಾವ ಕೇಸ್ನಲ್ಲಿ ಅಂದ್ರೆ ಗೌರಮ್ಮ ವರ್ಸಸ್ ಅಲಿಯಾಸ್ ಗಂಗಮ್ಮ ಕೇಸ್ನಲ್ಲಿ. ಇದು ರಿಟ್ ಆಫ್ 1101
1,100,100 ಇದರಲ್ಲಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಏನಂತ ಸೆಕ್ಷನ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್, ಈ ಸೆಕ್ಷನ್ 5(2) ತಿದ್ದುಪಡಿ ಮಾಡಿರೋದು. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ in law, there shall be no limitation of time invoke the provisions of this act. The provisions of class C shall apply to all cases pending. ನನ್ನ ಪ್ರಕಾರ, ನನ್ನ ಕಾನೂನಿನ ಅರಿವು ಪ್ರಕಾರ, ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಈ ಅಮೆಂಡ್ಮೆಂಟ್ ತಿದ್ದುಪಡಿ ನಮಗೆ ಬೇಕಾಗೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಬೇಕಾಗೇ ಇಲ್ಲ. ಯಾಕಂದ್ರೆ ಅಸಿಂಧುತ್ವ ಅಂತ ಹೇಳುವಾಗ, ಟ್ರಾನ್ಸ್ಫರ್ ಶೂನ್ಯ ಅಂತ ಹೇಳುವಾಗ, ಅದು ಯಾವಾಗ ಬೇಕಾದ್ರೂ ನೀವು ಪ್ರಶ್ನೆ ಮಾಡಬಹುದು ಅಂತ ಹೇಳುವಾಗ ಸುಪ್ರೀಂ ಕೋರ್ಟ್ ತೀರ್ಪುಗಳು 1954 ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ನವರು ನಲ್ಲಿಟಿ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಆ ನಲ್ಲಿಟಿ ಆಗಿರ್ತಕ್ಕಂಥದ್ದನ್ನು ಎನಿ ಕೊಲಾಟ್ರಲ್ ಪ್ರೊಸೀಡಿಂಗ್ಸ್ ನೀವು ಚಾಲೆಂಜ್ ಅಂತ ಹೇಳಿದ್ದಾರೆ. ಅದು ಕಾಲಮಿತಿ ಹೇಳಲಿಲ್ಲ ಅವರು. In any collateral proceedings, 1954, first one case, 319 ನಿಮ್ಗೆ ಕೊಟ್ಟಿದ್ದೀನಿ ನಾನು ಜಡ್ಜ್ಮೆಂಟ್ ನ. 319 ನಲ್ಲಿ ಹೇಳಿದ್ದಾರೆ, if the order is passed without jurisdiction, without competency, ಅಂತ ತೀರ್ಪುಗಳು ಅಸಿಂಧುತ್ವ ಪಡೀತವೆ, ನಲ್ಲಿಟಿ. ಅದು ನಲ್ಲಿಟಿ ಆಗಿರುವಾಗ ಆ ನಲ್ಲಿಟಿಯ ತೀರ್ಪನ್ನು ಕೂಡ ಎಲ್ಲಿ ಬೇಕಾದ್ರೂ ನೀವು ಪ್ರಶ್ನೆ ಮಾಡಬಹುದು, ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಅಂತಿದೆ. ಆದ್ರಿಂದ ಆ ಅಸಿಂಧುತ್ವ ಶೂನ್ಯ ಇರ್ತಕ್ಕಂತಹ ಆ ಟ್ರಾನ್ಸ್ಫರ್ನ ವೈಲೇಷನ್ ಆಗಿದ್ರೆ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ನಾವು ತೋರಿಸಿದ್ರೆ ಅಷ್ಟು ಸಾಕು. ಲಿಮಿಟೇಷನ್, ಅನ್ರೀಸನಬಲ್ ಪೀರಿಯಡ್ ಇವೆಲ್ಲ ಯಾವುದು ಬರುವುದಿಲ್ಲ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ಕನ್ಸಿಡರ್ ಮಾಡದೆ ಶೆಡ್ಡಿ ಕೇಸ್ ಆಗ್ಲಿ ಅಥವಾ ಈ ಉದಾರು ಯಮ್ಮ ಗೌರಮ್ಮ ಕೇಸ್ ಬರ್ತೀರ, ಆಮೇಲೆ ಈ ನೆತ್ತಂಟಿ ರಾಮಲಕ್ಷ್ಮಿ ಕೇಸ್ ಕೂಡ ಇದು ಅನ್ವಯ ಆಗುವುದಿಲ್ಲ. ಕಾಲಮಿತಿ ಅಂತ ಹೇಳಿರ್ತಕ್ಕಂಥದ್ದು ಅದು ಕಲಂ 4, ಕಲಂ 5, ಕಲಂ 11ಕ್ಕೆ ಹೇಳ್ತಾರೆ. 11ನೇ ಕಲಂನಲ್ಲಿ ಪಿಟಿಷನ್ ಕಾಯ್ದೆಯಲ್ಲಿ ಏನ್ ಹೇಳ್ತಂದ್ರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಕಂಟೈನ್ ಎನಿ ಲಾ ಫಾರ್ ದಿ ಟೈಮಿಂಗ್ ಇನ್ ಫೋರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇನ್ಕ್ಲೂಡಿಂಗ್ ಲಿಮಿಟೇಷನ್ ಆಕ್ಟ್. ಲಿಮಿಟೇಷನ್ ಆಕ್ಟ್ ಕೂಡ ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಅರ್ಥ. ಅದು ಇದು ಸ್ಪೆಷಲ್ ಎನ್ಯಾಕ್ಟ್ಮೆಂಟ್ ಫಾರ್ ದ ಲಿಮಿಟೇಷನ್ ಆಕ್ಟ್, ಸೆಕ್ಷನ್ 11. ಇಟ್ ಇಸ್ ಅ ಕೋಡ್ ಬೈ ಇಟ್ ಸೆಲ್ಫ್. ದೇರ್ಫೋರ್ section 4 read with section 11, question of limitation does not arise. The judgment is bad in law. It is a per interim judgment, need not be followed by either assistant commissioner, deputy commissioner or the high court judges. Is my ನಂದು ಅಭಿಪ್ರಾಯ. ಬಹಳ ಗುರುತರವಾಗಿರ್ತಕ್ಕಂಥ ಅಭಿಪ್ರಾಯ ನಂದು. ಇದನ್ನು ಟೆಸ್ಟ್ ಮಾಡಬಹುದು, ಯಾವ ಬೇಕಾದ್ರೂ, ಯಾವ ಕೋರ್ಟ್ನಲ್ಲಿ ಬೇಕಾದ್ರೂ, ಯಾವ ಕಾಲಕ್ಕಾದ್ರೂ ಟೆಸ್ಟ್ ಮಾಡಬಹುದು. ಅದು ಅದೇ ಉಳಿಯುವುದು. ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಮಾತ್ರ ಗೆದ್ದಿತ್ತು. ನಡೀತೋ ಇಲ್ವೋ ನನಗೆ ಗೊತ್ತಿಲ್ಲ, ನಾವೆಲ್ಲರೂ ಜನರು ನಂಬ್ತೀವಿ. ಕುರುಕ್ಷೇತ್ರ ಯುದ್ಧದಲ್ಲಿ ಕಣ್ಣನ ಧರ್ಮಿಷ್ಠ, ಬಹಳ ದಾನ ವೀರ ಶೂರ ಕರ್ಣ, ದಾನಕ್ಕೆ ಬಹಳ ಕೃಷ್ಣ ಕೇಳ್ತಾನೆ, ನಾನು ಇಷ್ಟು ಪರಾಕ್ರಮಿ, ನಾನು ಸತ್ತು ಬಿಟ್ನಲ್ಲ ಅಂತ. ಯಾಕೆ ಸತ್ಯ ನೀನಂದ್ರೆ, ಅಧರ್ಮಿಷ್ಠನಾಗಿ ನೀನು ಅಭಿಮನ್ಯು ಕಾಲು ಕೈಯನ್ನೆಲ್ಲ ಕತ್ತರಿಸಿದಲ್ಲ, ಅದಕ್ಕೋಸ್ಕರ ನೀನು ಅಧರ್ಮಿಷ್ಠ, ನೀ ಸತ್ಯ ಅಂತ ಹೇಳ್ತಾನೆ. ಅಂದ್ರೆ ಆದ್ರಿಂದ ನಿನ್ನ ತೀರ್ಪಿಗೆ, ಕಾಲಮಿತಿ ತೀರ್ಪಿಗೆ ಸತ್ವ ಇಲ್ಲ, ಕಾಲಿಲ್ಲ, ನಡೆಯುವುದಕ್ಕಾಗಲ್ಲ, ಊರ್ಜಿತಾಗಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ, ಈ ಕೇಸು ಡಿವಿಷನ್ ಬೆಂಚ್ನಲ್ಲಿ ಗೌರಮ್ಮ ಗಂಗಮ್ಮ ಕೇಸ್ ಇದೆಯಲ್ಲ, ಈ ಕೇಸಿನಲ್ಲಿ ಡಿವಿಷನ್ ಬೆಂಚ್ನವರು ಈ ಅಮೆಂಡ್ಮೆಂಟ್ ಅನ್ನ ಹೇಳಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಈ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಅಮೆಂಡ್ಮೆಂಟ್ ಅನ್ನ ಪ್ರಶ್ನೆ ಮಾಡಿದ್ದಾರೆ, ಸಿಂಗಲ್ ಜಡ್ಜ್ ಮುಂದೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ಬಿಟ್ಟು ಆ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಹೋಗ್ತಾರೆ ಅವರು.
ಆ ಸುಪ್ರೀಂ ಕೋರ್ಟ್ ಜಡ್ಜಿ ಯಾವುದು ಚಡ್ಡಿ ಕೇಸು ಮತ್ತೆ ನೀಕಂಠಿ ರಾಮಲಕ್ಷ್ಮಿ ಕೇಸನ್ನ ಹೇಳ್ತಾರೆ. ಅದು ಹೇಳ್ತಾ ಏನು ಇದ್ದಕ್ಕಿದ್ದಾಗೆ ಇಲ್ಲಿ ಪ್ಯಾರಾಗ್ರಾಫು ನಲ್ಲಿ ಇವರು ಹೇಳ್ತಾರೆ, ಅಮೆಂಡ್ಮೆಂಟ್ ಆಕ್ಟ್ ಹೇಳ್ತಾ ಇದನ್ನು ಹೇಳಿ ಪ್ಯಾರಾ 8 ನೀಕಂಠಿ ಲಕ್ಷ್ಮಮ್ಮ ಕೇಸನ್ನ ಹೇಳ್ತಾ ಆಮೇಲೆ ಇಲ್ಲಿ ಬರ್ತಾರೆ, ಇದು ಕೋಸಿ ರಿವರ್ ವಿಚ್ ಅಗ್ರಿಕಲ್ಚರ್ ಆಪರೇಷನ್ಸ್ ಇಂಪಾಸಿಬಲ್ ಅಂತ ಹೇಳಿ, ಅದೇ ಈ ಚಡ್ಡಿ ಕೇಸ್ನಲ್ಲಿ 1951 ಕೇಸ್ ಇದೆಯಲ್ಲ ಅದಕ್ಕೆ ಬರ್ತಾರೆ. ಅದಕ್ಕೆ ಬಂದು ಇಲ್ಲಿ ಹೇಳ್ತಾರೆ, ಇಲ್ಲಿ ಕರ್ನಾಟಕ ಡಿಸಿಷನ್ಸ್ ಎಲ್ಲಾನು ಓವರ್ ರೂಲ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಓವರ್ ರೂಲ್ ಮಾಡ್ತೀಯಪ್ಪ ನೀನು ನಿನ್ನ ಜಡ್ಮೆಂಟ್ ತೀರ್ಪು ಸರಿ ಇಲ್ಲ, ಅವ್ರು ಕರೆಕ್ಟಾಗಿ ತೀರ್ಪಿದೆ, ಲಿಮಿಟೇಷನ್ ಇಲ್ಲ ಅಂತ ಅದನ್ನೇ ಓವರ್ ರೂಲ್ ಮಾಡ್ತೀಯ ನೀನು? ಹೆಂಗ್ ಮಾಡ್ತೀಯ ನೀನು? ಓವರ್ ರೂಲ್ ಮಾಡ್ಬೇಕಾದ್ರೆ ನೀನು ಬೈಂಡಿಂಗ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕಲ್ಲ. ಅದಕ್ಕೆ 11 ಜನ ತೀರ್ಪಿದೆ. ಮಾಧವರಾಯ ಸಿಂಧಿಯಾ ಅಂತ ಮಧ್ಯಪ್ರದೇಶದಲ್ಲಿ ಮಹಾರಾಜಂದು ಕೇಸು 1971 ಇಸ್ವಿಯಲ್ಲಿ 11 ಜನ ನ್ಯಾಯಮೂರ್ತಿಗಳಿಗೆ ಹೋಗ್ತದೆ ಆ ಕೇಸು. ಅಲ್ಲಿ ಬೈಂಡಿಂಗ್ ಪ್ರೆಸಿಡೆಂಟ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ಯಾರಾಗ್ರಾಫ್ 232 48 ಇದೆ, ಅದನ್ನ ಹುಡುಕ್ಲಿಕ್ಕೆ ಹೇಳಿದ್ದೀನಿ. ಪ್ಲೀಸ್ ಫೈಂಡ್ ಔಟ್ ಅಂಡ್ ಸರ್ಚ್ ಅಂಡ್ ಗಿವ್ ಇಟ್ ಟು ಹಿಮ್. ಯಾವಾಗ ಪ್ರೆಸಿಡೆಂಟ್ ಅಂತ ಹೇಳಿದರೆ ಕಾನೂನು ಸುಪ್ರೀಂ ಕೋರ್ಟ್ನವರು ಲೇ ಡೌನ್ ಮಾಡ್ಬೋದು ಅಂದ್ರೆ ಅಥವಾ ಹೈಕೋರ್ಟ್ನವರು ಆ ಕೇಸ್ನಲ್ಲಿ ಈ ಕಾಲಮಿತಿ ಅಂತಕ್ಕಂಥದ್ದು ಇಶ್ಯೂ ರೈಸ್ ಮಾಡಿರ್ಬೇಕು, ಇಶ್ಯೂ ರೈಸ್ ಆಗ್ಬೇಕು. ಕಾಲಮಿತಿನೇ ಇಲ್ಲ ಅಂತ ಹೇಳಿದಾಗ ಹೆಂಗೆ ಇಶ್ಯೂ ಆಗುತ್ತೆ? ಸೆಕ್ಷನ್ ಅಲ್ಲಿ ಕಾಲಮಿತಿ ಅಂತಕ್ಕಂಥದ್ದು ಇಲ್ಲದೆ ಇರುವಾಗ ಕಾಲಮಿತಿ ರೈಸ್ ಮಾಡಿದ್ರೆ ಅದಕ್ಕೆ ಕನ್ಸಿಡರ್ ಮಾಡೋದು ಯಾರಿಗೆ ವ್ಯಾಪ್ತಿ ಬರ್ತದೆ? ರೈಸ್ ಮಾಡಬೇಕು, ಅರೈಸ್ ಆಗ್ಬೇಕು, ಅಲ್ಲಿ ಬರಬೇಕು ಆ ಕೇಸ್ನಲ್ಲಿ, ಅದನ್ನ ಪ್ರಶ್ನಿಸಬೇಕು, ಅದನ್ನ ನ್ಯಾಯಾಲಯದವರು ಅದನ್ನ ಕೈಗೆ ತೆಗೆದುಕೊಂಡು ಇಶ್ಯೂ ಅಂತ ಫ್ರೇಮ್ ಮಾಡಬೇಕು, ವಕೀಲರನ್ನ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಬೇಕು. ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿದ ಮೇಲೆ ಕೂಲಂಕುಷವಾಗಿ ಎಲ್ಲ ಶಾಸನಗಳ ಸಂಬಂಧಪಟ್ಟ ಕಲಮುಗಳನ್ನ ಪರಿಶೀಲನೆ ಮಾಡಬೇಕು, ತೀರ್ಪುಗಳನ್ನ ಪರಿಶೀಲನೆ ಮಾಡಬೇಕು. ಅವೆಲ್ಲ ಮಾಡಿ ಆನ್ಸರ್ ಕೊಡ್ಬೇಕು, ಅದಕ್ಕೆ ಉತ್ತರ ಕೊಡ್ಕೊಂಡು ಹೋಗ್ಬೇಕು. ಅದೆಲ್ಲ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ದಿ ಲಾ ಲೇಡ್ ಡೌನ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ದ ಹೈಕೋರ್ಟ್ ಅಂತ ಮಾಧವರಾಜ ಸಿಂಧಿಯಾ ಕೇಸು 11 ಜನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. 1971 Supreme Court, page 571. Please read the judgment. ಈ ಚಡ್ಡಿ ಕೇಸ್ ಆಗಲಿ, ನೀಕಂಠಿ ರಾಮಲಕ್ಷ್ಮಿ ಕೇಸ್ ಆಗಲಿ, ಸೆಕ್ಷನ್ 4 ನೀನು ಕನ್ಸಿಡರ್ ಮಾಡಿದ್ಯಾ? 5 ಅನ್ನು ಕನ್ಸಿಡರ್ ಮಾಡಿದ್ಯಾ? ಸೆಕ್ಷನ್ 11 ಕನ್ಸಿಡರ್ ಮಾಡಿದ್ಯಾ? ಜಡ್ಜ್ಮೆಂಟ್ಗಳು ಏನಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಕಾಲನಿ ಮಿತಿಗೆ ಅಂತ ಹೇಳಿದ್ಯಾ? ನಲ್ಲಿಟಿ ಅಂದ್ರೆ ಏನು ಅಂತ ಕನ್ಸಿಡರ್ ಮಾಡಿದ್ಯಾ? ಇದೆಲ್ಲ ಮಾಡ್ದೇನೆ ಈ ಕಾಲಮಿತಿ ಬಾರ್ಡ್ ಬೈ ಲಿಮಿಟೇಷನ್, ಅನ್ರೀಸನಬಲ್ ಪೀರಿಯಡ್, ಯಾವುದೋ ಅಸಂಬಂಧವಾಗಿರ್ತಕ್ಕಂಥ ತೀರ್ಪನ್ನು ಇಲ್ಲಿ ಹೇಳ್ಬಿಟ್ಟು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ವಿತ್ ಗ್ರೇಟ್ ರೆಸ್ಪೆಕ್ಟ್. Supreme Court judges, it is not the law. The law is ಯಾವುದು? ಮಂಚೇಗೌಡ. Law is section 4. Law is section 11. Therefore, no limitation. Every case, even after any length of time, no limitation, no latches, no unreasonableness in approaching the assistant commissioner. ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಚಾರ, ಸುಮೋಟೋ ಪವರು ಅಸಿಸ್ಟೆಂಟ್ ಕಮಿಷನರ್ ಎಕ್ಸೈಸ್ ಮಾಡಿದ್ರೆ ನೀನು ಅವಾಗ ಲಿಮಿಟೇಷನ್ ಬಿಟ್ಟು ನೀನು ಮಾಡಿದ್ದಿ ಅಂತ ಹೇಳಕ್ಕಾಗುತ್ತಾ? ಆ ಲಿಮಿಟೇಷನ್ ಬಿಟ್ಟು ಮಾಡಿದ್ದೆ ಅದಕ್ಕೆ ಸುಮೋಟೋ ಪವರ್ಗೆ ಆ ಕಂಡೀಷನ್ ಇದೆಯಾ? ಇಲ್ವಲ್ಲ. ಹಾಗಾದ್ರೆ ನೀನು ಹೆಂಗೆ ಅದನ್ನು ಸೇರಿಸ್ತೀಯ? ಆ ಸೇರಿಸ್ಬೇಕಾದ್ರೆ ನಿನಗೆ ಲೆಜಿಸ್ಲೇಟಿವ್ ಪವರ್ ಇದೆಯಾ? ಜಡ್ಜ್ಗೆ ಲೆಜಿಸ್ಲೇಟಿವ್ ಪವರ್ ಇದೆಯಾ? Legislative power is only to the legislative assembly members and the parliament members. Nobody has got that power. Only you can interpret the provisions of the act and the constitutional provisions. Nothing else more than that. This is the legal position. This is the constitutional position. As a former judge and responsible person, I am telling these two judgments are not the law on the question of limitation.
Therefore, we are of the youth. We are going to give the detailed report. We'll tell the government that monitor, review, give circular, tell this legal position, ask them to act expeditiously dispose of ಮಂಚೇಗೌಡ ಹೇಳಿದಾಗೆ ಆ ಕೇಸುಗಳನ್ನೆಲ್ಲ ತೀರ್ಮಾನ ಮಾಡಬೇಕು ಅಂತ ಹೇಳಬೇಕಾಗುತ್ತೆ. We must also say the review petition pending. All these comprehensive ಆಗಿ ಸೀನಿಯರ್ ಲಾಯರ್ ಕಪಿಲ್ ಸಿಬಲ್ ಎಂಗೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರನ್ನಾದ್ರೂ ಎಂಗೇಜ್ ಮಾಡಲಿ, ಬ್ಯಾಟರಿ ಆಫ್ ಲಾಯರ್ಸ್ ಎಂಗೇಜ್ ಮಾಡಬೇಕಾಗುತ್ತೆ. ಸಮುದಾಯ 20% ಶೇಕಡ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಜನರನ್ನ ಸಂರಕ್ಷಣೆ ಮಾಡಬೇಕಾಗಿದೆ. ಸಾಮಾಜಿಕ ನ್ಯಾಯ ಅವ್ರಿಗೆ ನೀಡಬೇಕಾಗಿದೆ. ಅವರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಅದನ್ನ ಸರಿಪಡಿಸಬೇಕಾಗಿದೆ ಅಂತ ಹೇಳಿ ನಮ್ಮ ಇಂಟರ್ವ್ಯೂ ರಿಪೋರ್ಟ್ ನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಸಮ್ಮತಿ ಇದೆ ಅಂತ ನಾನು ಇದೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ವಿಷಯಗಳು ಹೇಳಿ ನಾನು ಬಹಳ ಹೊತ್ತು ಸಮಯ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯ ಕಾಲ ಬರಲೇಬೇಕು. ಅಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಅಲ್ಲ, ಮನೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಚೇಂಬರ್ಸ್ ಹತ್ರ ಹೋಗಿ ಕಾಯೋದು ಅದೆಲ್ಲ ಬೇಕಾಗಿಲ್ಲ. ಈ ಸಂಘಟನೆ ಬಹಳಷ್ಟು ಮಂಜುನಾಥ್ ಅಲ್ಲ, ನೀವು ಕಾರ್ ಕಳ್ಕೊಂಡೆ, ಜೀವನ ಒಳ್ಳೇದು ಮಾಡ್ತಿದ್ದೆ, ನನಗಿವಾಗ ಸ್ಕೂಟರ್ನಲ್ಲಿ ಓಡಾಡ್ತಿದ್ದೀನಿ ಅಂತ ಹೇಳಿದೆಯಲ್ಲ, ಕಾರು ಮರು ವಾಪಸ್ ಬರ್ತಕ್ಕಂಥ ಕಾಲ ನೀಗ ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಬರ್ತದೆ ಅಂತಕ್ಕಂಥ ಕಾಲ ಹೇಳ್ತಾ ಇದ್ದೀನಿ. ಒಂದು ವಿಷಯ ಹೇಳ್ತೀನಿ, ನೀವು ಯಾರಿಗೂ ಕೂಡ ತಲೆ ಬಗ್ಸ್ತಕ್ಕಂಥದ್ದಿಲ್ಲ. ನಿಮ್ಮನ್ನು ಪ್ರಶ್ನಿಸ್ತಕ್ಕಂಥ ಜನರು ನಿಮ್ಮನ್ನ ಕಾಳಜಿ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಕೂಡ ನೀವು ಕಿಮ್ಮತ್ ಕೊಡ್ಬೇಕಾಗಿಲ್ಲ. ಅವ್ರು ನಿಮ್ಮ ಹತ್ರ ಬರಬೇಕು, ನಿಮ್ಮ ಕ್ಷೇಮ ವಿಚಾರಿಸ್ತಕ್ಕಂಥವ್ರು ಇದ್ರೆ ಮಾತ್ರ ನೀವು ನೋಡ್ಬೇಕಾಗಿದೆ. ನಿಮ್ಮ ಮಕ್ಕಳು ರಾಜಕಾರಣಿಗಳಾಗಬೇಕು, ನಿಮ್ಮ ಮಕ್ಕಳು IAS ಆಫೀಸರ್ಸ್ ಆಗಬೇಕು, ನಿಮ್ಮ ಮಕ್ಕಳು ವಕೀಲರಾಗಬೇಕು, ನಿಮ್ಮ ಮಕ್ಕಳು ನ್ಯಾಯಾಧೀಶ ಆಗಬೇಕು. ಅದಕ್ಕೆ ನೀವು ಕಾರ್ಯಕ್ರಮ ಹಾಕೊಳ್ಳಿ. ಇದು 2ನೇ ಸ್ವತಂತ್ರದ ಹೋರಾಟ. ನಿಮ್ಮ ಹಕ್ಕುಗಳನ್ನ ಕಾದಿರಿಸ್ಕೊಳ್ಳಕ್ಕೆ, ನಿಮ್ಮ ಮಾನವೀಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಮಾತ್ರ ನೀವು ಹೋರಾಟ ಮಾಡಿದರೆ ಮಾತ್ರ ಸಾಧ್ಯ. ನೀನ್ ಹೆದರ್ಬೇಕಾಗಿಲ್ಲ. ಆ ತಹಸೀಲ್ದಾರ್ ಲಂಚ್ ಕೋರ್ನು, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಅವ್ರಿಗೆಲ್ಲರಿಗೂ ಬಹಿಷ್ಕಾರ. ನೀವು ಹೋಗಿ ನಾಳೆ ಬೆಳಗ್ಗೆ ಪ್ರತಿಭಟನೆ ಮಾಡ್ತೀವಿ, ಧರಣಿ ಕೂತ್ಕೊಳ್ತೀವಿ ನಿನ್ ಮನೆ ಮುಂದೆ, ಕಚೇರಿ ಮುಂದೆ ಅಂತ ಹೇಳಿ ಒಬ್ರು ಹೋದ್ರೆ ಆಗಲ್ಲ. 20 ಜನ ಅನ್ಯಾಯ ಆದಾಗ ಅಲ್ಲಿ ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನಿಮ್ಮ ಹಕ್ಕುಗಳನ್ನ ಕಾದಿಸ್ಕೊಳ್ಳಿ, ಪಡೀರಿ. ನಿಮಗೆ ಆ ಕಾಲ ಖಂಡಿತ ಬರ್ತದೆ. ಕುರುಕ್ಷೇತ್ರ ಯುದ್ಧನೇ ಸಾಕ್ಷಿ ಅಂತ ಹೇಳಿ ನೀವು ಆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮ್ಮ ಭೂಮಿಯನ್ನು ನೀವು ಮರು ಪಡೆಯುವುದಕ್ಕೆ ಹೋರಾಟ, ದೀರ್ಘವಾದ ಹೋರಾಟ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ, ನಾವು ಇದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರೂ ಮುಗಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಮುಗಿಸೋಕೆ ಮೊದಲು ಮಂಜುನಾಥ್ ಆಗಲಿ, ನಮ್ಮ ವಿನಯ್, ಇವರೆಲ್ಲರೂ ಬಹಳ ಕೆಲಸ ಮಾಡಿದ್ದಾರೆ. ಇಷ್ಟು ಪೇಪರ್ಸ್ ವರ್ಕ್ ಬಹಳ ಕೆಲಸ ಮಾಡಿದ್ದಾರೆ. ನೀವು ಹೇಗೆ ಹೊಲದಲ್ಲಿ ಗದ್ದೆಯಲ್ಲಿ ಶ್ರಮಿಸ್ತೀರಿ ನೋಡಿ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬುದ್ಧಿ. ವೆಂಕಟೇಶ್ ನೋಡಿ, ನಿಮಗೋಸ್ಕರ ರೆಡಿ ರೆಕನರ್ ಲಾಯರ್ ಇದ್ದಾರೆ. ಒಬ್ಬ ಲಾಯರ್ ಅಲ್ಲ ಅಂತವ್ರನ್ನ ಒಂದು ಯಾರು ನಮ್ಮ ಹೆಸರೇನು ರಿವ್ಯೂ ಪಿಟಿಷನ್ ತಯಾರು ಮಾಡಿದವರು ಕ್ಲಿಪ್ಟನ್ ಮೈತ್ರಿ ನೋಡಿ, ನ್ಯಾಷನಲ್ ಸ್ಕೂಲು 5 ವರ್ಷದ ಹುಡುಗರೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದ್ದಾರೆ. ನಾವು ನಿಮ್ಮ ಜೊತೆಲಿ ಇದ್ದೀವಿ. ಭಯ ಪಡಬೇಕಾಗಿಲ್ಲ. ಭಯ ಪಡಿದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾರಾದ್ರು ಹೆದರ್ಸಿದ್ರೆ ಅರ್ಜಿ ಆನ್ಲೈನಲ್ಲಿ ಕಳಿಸಿ. ಪೊಲೀಸ್ ಸ್ಟೇಷನಲ್ಲಿ ಯಾರಾದ್ರು ಮಿಸ್ಬಿಹೇವ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಇದೆ ಸುಧೀಂದ್ರ ರಾವ್, ಅವ್ರಿಗೆ ಕಳಿಸಿ. ಅವರೆಲ್ಲ ನೋಡ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ಪ್ರತಿಯೊಬ್ಬನು ಜೀವಿಸ್ತಕ್ಕಂಥ ಹಕ್ಕು ನಿಮ್ಗೆಲ್ಲರಿಗೂ ಇದೆ ಅಂತ ಹೇಳಿ ಧೈರ್ಯ ತುಂಬಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸಂಘಟಕರು. ಅವರಿಗೆ ನಿಮ್ಮ ಬೆಂಬಲ ಇದ್ದರೆ ಮಾತ್ರ ಇನ್ನು ಈ ರೀತಿಯ ಕಾರ್ಯಕ್ರಮಗಳನ್ನು ಮುಂದೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆ ಮಾತನ್ನು ಮುಗಿಸ್ತೇನೆ.